ಅಮೃತ ಅಮೃತ ಪರಮಾಮೃತ ಶರಣರ ಚರಿತಾಮೃತ ಅಮೃತ ಪರಮಾಮೃತ ಶರಣರ ಚರಿತಾಮೃತ ನೀತಿ ಪ್ರೀತಿ ಭಾವ ಭಕ್ತಿ ಕಲಿಸುವ ಕರುಣಾಮೃತ 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 ನ್ಯಾಯ ನಿಷ್ಠೆ ಸೌಮ್ಯ ಕಾಯಕ ನ್ಯಾಯ ನಿಷ್ಠೆ ಸೌಮ್ಯ ಕಾಯಕ ಕಲಿಸುವ ಜೀವಾಮೃತ ಅಮೃತ ಪರಮಾಮೃತ ಶರಣರ ಚರಿತಾಮೃತ ಅಮೃತ ಪರಮಾಮೃತ ಶರಣರ ಚರಿತಾಗ ಶರಣರ ಚರಿತಾಮೃತ ಅಮೃತ ಪರಮಾಮೃತಾಮೃತ ಅಮೃತ ಪರಮಾಮೃತ ಶರಣರ ಚರಿತಾಮೃತ ಅಮೃತ ಪರಮಾಮೃತ ಶರಣರ ಚರಿತಾಮೃತ ಸಾವು ನೋವಿಗೆ ದಾರಿ ತೋರುವ ನಿತ್ಯ ನೂತನದಮೃತ 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 ಮನದ ಮೈಲಿಗೆ ಕಳೆಯುವಂತ ಚರಿತಾಮೃತ ಅಷ್ಟಾವರ್ಣ ಪಂಚಾಚಾರ ಆರು ಸ್ಥಳಗಳದಮೃತ ಅಷ್ಟಾವರ್ಣ ಪಂಚಾಚಾರ ಆರು ಸ್ಥಳಗಳದಮೃತ ಅಷ್ಟಾವರ್ಣ ಪಂಚಾಚಾರ ಆರು ಸ್ಥಳಗಳದಮೃತ ಅಷ್ಟಾವರ್ಣ ಪಂಚಾಚಾರ ಆರು ಸ್ಥಳಗಳದಮೃತ ಶ್ರೇಷ್ಠ ಕಾಯಕದ ಸೋಹ ಶ್ರೇಷ್ಠ ಕಾಯಕದ ಸೋಹ ಕಲಿಸುವ ಜೀವಾಮೃತ ಅಮೃತ ಪರಮಾಮೃತ ಶರಣರ ಚರಿತಾಮೃತ ಅಮೃತ ಪರಮಾಮೃತ ಶರಣರ ಚರಿತಾಮೃತ ಅಮೃತ ಪರಮಾಮೃತ ಶರಣರ ಚರಿತಾಮೃತ ಶರಣರ ಚರಿತಾಮೃತ ಶರಣರ ಚರಿತಾಮೃತ ಶಿವಸಂಬಧೇ ನಮ ಪಾರ್ವದೇವ ಶಿವ ಹರ ಹರ ಮಹಾದೇವ. ನನ್ನ ಮಡಿವಾಳೇಶನನ್ನ ನಾಗಲಾಂಬಿಕೆಯ ಮಡಿಲಿನೊಳಗ ಕೊಟ್ಟರು. ಮನುಷ್ಯನ ಜೀವನದಲ್ಲಿ ತಾಯಿಯ ಮಡಿಲು ಅಂತಕ್ಕಂಥದ್ದು ಸ್ವರ್ಗದಕ್ಕಿಂತನೂ ಸಹಿತ ಹೆಚ್ಚಿನದು ಅಂತಕ್ಕಂಥದ್ದನ್ನು ಹೇಳ್ಕೊಂತ ಬಂದ. ಮನೆಯ ಮೊದಲು ಪಾಠ ಶಾಲೆ, ತಾಯಿ ಮೊದಲ ಗುರು. ತಾಯಿ ಅನಿಸಿಕೊಂಡಾಕಿ ಮಗುವಿನನ್ನ ಸಂಸ್ಕಾರದೊಂದಿಗೆ, ಉತ್ತಮವಾಗಿರ್ತಕ್ಕಂಥ ಸಂಸ್ಕಾರದೊಂದಿಗೆ ಬೆಳೆಸುವಂಥ ದೊಡ್ಡ ಜವಾಬ್ದಾರಿ ತಾಯಿಯ ಬೆನ್ನ ಮೇಲೆ ಐತಿ ಅನ್ನುವಂಥ ವಿಚಾರ. ಸಣ್ಣವನಾಗಿರ್ತಕ್ಕಂಥ ಲೀಲಾಪುರುಷನಾಗಿರ್ತಕ್ಕಂಥ ಶಿವನ ಸಂತಾನವಾಗಿರ್ತಕ್ಕಂಥ ಮಡಿವಾಳೇಶ ಹೆಂತಾಕೆ ನಾಗಲಾಂಬಿಕೆ ಹೆಂತಾಕೆ ಆ ಮಗುವನ್ನ ಇಷ್ಟು ಅತ್ಯಂತ ಆನಂದದಿಂದ ಅಚ್ಚುಕಟ್ಟಾಗಿ ಮಗನನ್ನ ಬೆಳೆಸ್ತಾಳ ಅಂತಂದ್ರ ಆ ಮಗನನ್ನ ಅತ್ಯಂತ ಸಂಸ್ಕಾರದೊಂದಿಗೆ ಬೆಳೆಸಿ 4-5 ವರ್ಷದವ ಹುಡುಗ ಆಗ್ತಾನ. 5 ವರ್ಷ ಆದ ಬಳಿಕ ಮನೆಯೊಳಗಿನ ಮಕ್ಕಳು ಹೊರಗೆ ಹೋಗ್ಬೇಕು, ಆಡಾಕ್ ಹೋಗ್ಬೇಕು. ಮಕ್ಕಳು ಮನೆಯಾಗ ಕುಂತಲ್ಲೇ ಕುಂತ್ರ ಮಕ್ಕಳು ಅನಿಸ್ಕೊಳ್ಳಂಗಿಲ್ಲ. ತುಂಟಾಟ ಮಾಡಬೇಕು, ಕಿಡಿಗೇಡತನ ಮಾಡಬೇಕು, ಅಳಬೇಕು, ನಗಬೇಕು. ಎಲ್ಲ ಮಾಡಿದಾಗನೇ ಮಕ್ಕಳಂತಾರ. ಮಡಿವಾಳೇಶ 5 ವರ್ಷದ ಬಾಲಕನಾದ, ಹೊರಗೆ ಆಡಾಕ್ ಹೊಂಟ. ಆಡಾಕ್ ಹೋಗುವಂತ ಸಂದರ್ಭದೊಳಗ ವಿಚಿತ್ರದ ಬದುಕೇನಿತ್ತು ಅಂತ ಕೇಳಿದ್ರ,
ಶರಣರಾದವರು, ಮಹಾತ್ಮರಾದವರು, ಜ್ಞಾನಿಗಳಾದವರು ಬಾಲ್ಯದೊಳಗ ಲೀಲೆಗಳನ್ನು ತೋರಿಸ್ತಾರೆ. ಬಾಲ್ಯದೊಳಗ ಲೀಲೆಗಳನ್ನು ತೋರಿಸ್ತಾರೆ. ಮಡಿವಾಳೇಶ ಎಷ್ಟು ಚೂಟಿಯಾಗಿದ್ದ ಅಂತಂದ್ರ ಕಿತ್ತೂರು ನಾಡಿನೊಳಗ ಹೊರಗೆ ಬಿದ್ದ. ವಾರಿಗೆ ಹುಡುಗರುಗಳು ಕೂಡಿ ಆಡಾಕ್ ಹೋದ. ಯಾರ ಮನೆಯಾಗರ ಹೋಗಿ ಸಾಮಾನು ಕೆಡುತ್ತಿದ್ದ, ಯಾರ ಮನೆಯಾಗರ ಹೋಗಿ ಕೀಟ್ಲೆ ಮಾಡ್ತಿದ್ದ. ಸಹಜವಾಗಿ ತಾಯಿ ಬಲ್ಲಿ ಮಡಿವಾಳೇಶನ ಪಿರಾದಿ ಬರಾಕ್ ಚಾಲು ಮಾಡಿದ್ರು. ಮಡಿವಾಳೇಶನ ಪಿರಾದಿ ಬರಾಕ್ ಚಾಲು ಮಾಡಿದ್ರು. ಸಣ್ಣ ಮಕ್ಕಳು ಬಾಲ್ಯದೊಳಗ ಆಡಬೇಕು. ಜೀವನ ಎಷ್ಟು ವಿಚಿತ್ರ ಐತಿ ಅಂತ ಹೇಳ್ತೇನೆ ನಿಮಗ. ಬಾಲ್ಯ ಹಣ್ಣು ಹಣ್ಣು ಎಂದೀತು, ಯೌವನ ಹೆಣ್ಣು ಹೆಣ್ಣು ಎಂದೀತು, ವಾರ್ಧಿಕ್ಯ ಹೊನ್ನು ಹೊನ್ನು ಎಂದೀತು, ಮುಪ್ಪು ಮಣ್ಣು ಮಣ್ಣು ಎಂದೀತು. ಬಾಲ್ಯದೊಳಗ ಹಸಿವು ಬಿಟ್ರೆ ಏನೂ ಗೊತ್ತಾಗಂಗಿಲ್ಲ. ತಾಯಿಗೆ ಮಗ ಕೇಳತಾನ, ಅವ್ವ ನನಗೆ ಹೊಟ್ಟೆ ಹಸ್ತೈತಿ, ನನಗೆ ತಿನ್ನಾಕ್ ಕೊಡು ಅನ್ನೋದು ಬಿಟ್ರೆ ಏನೂ ಕೇಳಂಗಿಲ್ಲ ಹುಡುಗ ಬಾಲ್ಯದೊಳಗೆ. ಆ ಹುಡುಗ ಬೆಳೆದು ದೊಡ್ಡವಾದ, ವಯಸ್ಸಿಗೆ ಬಂದ, ಪ್ರಾಯಕ್ಕೆ ಬಂದ ಅಂದ್ರೆ ಯವ್ವ ನನಗೆ ವಯಸ್ಸಿಗೆ ಬಂದಿನಿ ಲಗ್ನ ಮಾಡು ಹೋತನವ. ವಯಸ್ಸಿಗೆ ಬಂದಿನಿ ಲಗ್ನ ಮಾಡು. ನಿಮ್ಮ ಕಡೆ ಹೆಂಗತ್ತಾರ ಗೊತ್ತಿಲ್ಲ, ಮಹಾರಾಷ್ಟ್ರದಾಗ. ನಮ್ಮ ಕಡೆ ನೋಡ್ಬೇಕು ನೀವು. 18 ವರ್ಷ ಆದಗಳೇನೆ ಯಾಕೋ ಸುಮ್ಮನೆ ಕೂತಿಯಲ್ಲ, ಏನು ನಮ್ಮವ್ವ ನಮ್ಮಪ್ಪಗೆ ಚಿಂತಿನೇ ಇಲ್ಲತ್ತಾವ. ನಮ್ಮವ್ವ ನಮ್ಮಪ್ಪಗೆ ಚಿಂತಿನೇ ಇಲ್ಲತ್ತಾವ. ಯೌವನ ಹೆಣ್ಣು ಹೆಣ್ಣು ಎಂದೀತು. ಮದುವೆ ಆದ ಬಳಿಕ 3-4 ಜನ ಮಕ್ಕಳಾದ ಬಳಿಕ, ಸಂಸಾರದ ಭಾರ ಹೆಚ್ಚಾದ ಬಳಿಕ ತಂದೆ ತಾಯಿಗೆ ಕೇಳ್ತಾರ, ನಾವು ಬ್ಯಾರೆ ಆಗ್ತೀವಿ, ಏನು ಮಾಡಿಟ್ಟಿರಿ, ನಮಗೊಂದಿಷ್ಟು ಪಾಲ ಕೊಡ್ರಿ. ವಾರ್ಧಿಕ್ಯ ಹೊನ್ನು ಹೊನ್ನು ಎಂದೀತು. ಎಲ್ಲ ಆದ ಬಳಿಕ ಮುಪ್ಪು ಅನ್ನೋದು ಏನೈತಲ್ಲ, ಮುಪ್ಪು ಸಾವನ್ನ ಬಯಸ್ತದೆ. ವಯಸ್ಸಾದ ಬಳಿಕ ಸಾವನ್ನ ಬಯಸ್ತದೆ. ದೇವರಿಗೆ ಬೇಡ್ಕೊಂತಾವ ಮನ್ಯಾಗ ಕುಂತು, ನನಗೆ ಯಾಕೆ ಸಾವು ಬರಬಾರ್ದು, ನನಗೆ ಯಾಕೆ ಸಾವು ಬರಬಾರ್ದು ಅಂತಾವ. ಬಾಲ್ಯದೊಳಗ ಹಣ್ಣು ಕೇಳಿದ ಮನಸ್ಸು ಅದೇ, ಯೌವನದೊಳಗ ಹೆಣ್ಣು ಕೇಳಿದ ಮನಸ್ಸು ಅದೇ, ವಾರ್ಧಿಕ್ಯದೊಳಗ ಹೊನ್ನು ಕೇಳಿದ ಮನಸ್ಸು ಅದೇ, ಕೊನೆಗೆ ಒಂದು ದಿವಸ ಮಣ್ಣು ಕೇಳ್ತೈತಿ ಅಂದ್ರೆ ಏನೈತಿ ಈ ಜೀವನದೊಳಗ, ಏನೈತಿ ಈ ಜೀವನದೊಳಗ. ಎಷ್ಟು ವಿಚಿತ್ರ ಅಲ್ಲ ಇದು ಜೀವನ. ಮಡಿವಾಳೇಶ ಬಾಲ್ಯದೊಳಗ ತುಂಟಾಟಗಳನ್ನ ಮಾಡ್ತಾ ತಾಯಿ ಮುಂದೆ ಹಲವಾರು ಪಿರಾದಿಗಳು ಬರ್ತಿದ್ದು. ಯವ್ವ ನಾಗಮ್ಮ, ನಿನ್ನ ಮಗನ ಹದ್ಬಸ್ತಿನಾಗಿಡು, ನಿನ್ನ ಮಗ ಬಾಳ ಉಡಾಳ್ತನ ಮಾಡ್ತಾನ, ಕಿಡಿಗೆ ಇಡದಾನ. ಹಿಂಗೆಲ್ಲ ಪಿರಾದಿಗಳು ಬರುವಂತ ಕಾಲದೊಳಗ ಕಲ್ಮಠದ ಪರಮ ಪೂಜ್ಯರಾಗಿರ್ತಕ್ಕಂಥ ಮುದಿ ಮಡಿವಾಳ ಮಹಾಸ್ವಾಮಿಗಳವರು ಬಹಳ ಅತ್ಯಂತ ಪ್ರೀತಿಯಿಂದ ಈ ಕೂಸಿನನ್ನ ನೋಡ್ತಿದ್ರು. ದಿನ ಒಂದು ಸಲಾರ ಮಡಿವಾಳಪ್ಪನ ಮುಖ ನೋಡ್ಲಿಲ್ಲ ಅಂದ್ರೆ ಸಮಾಧಾನ ಆಗ್ತಿದ್ದಿಲ್ಲ ಅವರಿಗೆ. ಮಠಕ್ಕೆ ಕರೆಸಿ ಯಾಕಾಗೋಲ್ಯಾಕ ಒಂದು ಸಲ ಈ ಕೂಸಿನ ಎತ್ಕೊಂಡು ಮುದ್ದಾಡಿ ಅತ್ಯಂತ ಆನಂದದಿಂದ ಈ ಕೂಸಿನ ಮುದ್ದಾಡ್ತಿದ್ರು ಅವರು. ಯಾಕ? ದೇವ ಸಂತಾನ ಇದು, ದೇವ ಸಂತಾನ, ಶಿವ ಸಂತಾನ ಇದು. ವಿಚಿತ್ರದ ಬದುಕು ಏನಿತ್ತು ಅಂತ ಕೇಳಿದ್ರೆ, ಮುದಿ ಮಡಿವಾಳ ಮಹಾಸ್ವಾಮಿಗಳವರಿಗೆ ಒಂದು ದಿವಸ ಶಿವಯೋಗದೊಳಗ ಕುಂತು ಪೂಜಾ ಮಾಡಿಕೊಳ್ಳುವಂತ ಸಮಯದೊಳಗ, ಏ ಮಹಾತ್ಮ, ಈ ಲೋಕದ ರಣ ನಿನಗೆ ಮುಗಿತಾ ಬರಾಕತ್ತದ, ಈ ವಾತ್ಸಲ್ಯದ ಬದುಕು ನಿನಗೆ ಬೇಡಪ್ಪ, ಇನ್ನು ಬಂದು ಬಿಡು ನಮ್ಮ ಹತ್ರ ನೀನು ಅಂತ ವಾಣಿ ಆಯಿತು. ಮಡಿವಾಳ ಮಹಾಸ್ವಾಮಿಗಳು ಅತ್ಯಂತ ಆನಂದದಿಂದ ಒಪ್ಪುವಂತಾರೆ, ಸಾವನ್ನ ಒಪ್ಪುವಂತಾರೆ. ಈ ಜಗತ್ತಿನಾಗ ಸಾವನ್ನ ಯಾರು ಒಪ್ಪುಗೊಳ್ಳಂಗಿಲ್ಲ. ಯಾರು ಒಪ್ಪುವಂತಾರನು? ಒಪ್ಪುಗೊಳ್ಳಂಗಿಲ್ಲ. ಸಾವು ಬಿಡ್ತದೇನು? ಬಿಡಂಗಿಲ್ಲ. ಮುಪ್ಪನ್ನ ಮುಚ್ಚಿಡಬಾರದು, ಸಾವನ್ನ ಬಚ್ಚಿಡಬಾರದು. ಮುಪ್ಪು ಅಂತಂದ್ಗಳೇನೆ ಈಗ ತಲೆಯಾಗ ಬಿಳಿ ಕೂದಲಾಕ್ಕವ ಅಂತ ತಿಳ್ಕೊರಿ. ಬಿಳಿ ಕೂದಲಾದ್ಗಳೇ ನಾವೇನ್ ಮಾಡ್ತೀವಿ, ಇಂಡಿಕಾ ಹಚ್ಕೊಂಡು ಮುಚ್ಕೊಂತೀವಿ ಅದನ್ನ. ವಯಸ್ಸಾಗತ್ತೆ ಕಾಣಬಾರ್ದಂತೀವಿ ನಾವು. ಎಷ್ಟು ದಿನ ಮಾಡೋರು, ಎಷ್ಟು ದಿನ ತೆಲಿಗೆ ಇಂಡಿಕಾ ಹಚ್ಚವ್ರು, ಎಷ್ಟು ದಿನ ಮದರಂಗಿ ಹಚ್ಚವ್ರು ನೀವು. ಸಾವಂತರೂ ಒಂದು ದಿವಸ ಬರುದೇ, ನಿಶ್ಚಿತವಾಗಿ ಬರುದೇ. ಸಾವನ್ನು ಒಪ್ಕೋಬೇಕು. ಮಡಿವಾಳ ಮಹಾಸ್ವಾಮಿಗಳಿಗೆ ಯಾವಾಗ ವಾಣಿ ಆಯ್ತು, ಈ ವಾತ್ಸಲ್ಯದ ಬದುಕು ಇನ್ನು ಬಿಡಬೇಕು ಅಂತ ತಿಳ್ಕೊಂಡಂದಾಗ ಅತ್ಯಂತ ಆನಂದದಿಂದ ಕರೆಸಿ ರಾಜ ಮನೆತನದ ಗುರುಗಳು
ಸಾಮಾನ್ಯದವರಲ್ಲ, ರಾಜಮನೆತನದ ಗುರುಗಳು. ಮಲ್ಲ ಸರ್ಜನನ್ನ ಕರೆಸಿ ಹೇಳ್ತಾರ, ಮಹಾರಾಜ ಇನ್ನು ಮುಂದೆ ಈ ಭೂಮಿಯೊಳಗ ಉಳಿಯುವಂತ ಶಕ್ತಿ ನನ್ನೊಳಗಿಲ್ಲಪ್ಪ. ಮ್ಯಾಲೆ ಕುಂತು ಶಿವ ನನ್ನನ್ನ ಕೈ ಮಾಡಿ ಕರೆಯಾಕತ್ತಾನೋ, ಮ್ಯಾಲೆ ಕುಂತು ಶಿವ ನನ್ನನ್ನ ಕೈ ಮಾಡಿ ಕರೆಯಾಕತ್ತಾನಪ್ಪ. ಯಾವಾಗ ಮಹಾರಾಜನ ಮುಂದೆ ಸ್ವಾಮಿಗಳು ಸಾವಿನ ಮುನ್ಸೂಚನೆಯನ್ನ ಹೇಳಾಕತ್ರು, ಮಹಾರಾಜನ ಕಣ್ಣಂಚಿನೊಳಗ ನೀರು ಬರ್ತಾವ. ಯಪ್ಪ, ಗುರು ಇಲ್ಲಾರ್ದ ಮಠ ಅಲ್ಲ, ಗುರು ಇಲ್ಲಾರ್ದ ನಾಡಲ್ಲ. ನೀವು ಹೋದ್ರಿ ಅಂತಂದ್ರೆ ಕಿತ್ತೂರು ಸಂಸ್ಥಾನದ ಕಳಸನೆ ಹೋಗ್ತದೆಪ್ಪ. ಈ ಮುಂದೆ ಈ ಜವಾಬ್ದಾರಿಯನ್ನ ವಹಿಸವ್ರು ಯಾರು? ಕಿತ್ತೂರು ಸಂಸ್ಥಾನದ ಕಳಸನೆ ಹೋಗುತ್ತದೆಪ್ಪ. ದಯಮಾಡಿ ನೀವು ಅಂತ ಕೆಲಸಕ್ಕೆ ಹೋಗಬೇಡ್ರಿ ಅಂತಂದ್ರೆ, ಮಹಾರಾಜ ಈ ಭೂಮಿ ಮೇಲೆ ಯಾರು ಶಾಶ್ವತ ಅಲ್ಲಪ್ಪ, ಬಂದವರೆಲ್ಲ ಒಂದು ದಿವಸ ಹೋಗಬೇಕು. ನನ್ನ ಸರದಿ ಬಂದದ ಮಹಾರಾಜ, ನಾನು ಹೋಗಬೇಕಾಗ್ಯದ. ಸೋಮವಾರ ದಿವಸ ಬೆಳಗಿನ ಜಾವದ ಶಿವಯೋಗದ ಪೂಜೆಯೊಳಗ ನಾನು ಹೋಗ್ತೀನಪ್ಪ ಅಂತ ಹೇಳಿದ್ರು. ಇಡೀ ಕಿತ್ತೂರು ನಾಡಿನೊಳಗ, ಇಡೀ ನಾಡಿನೊಳಗ ಎಲ್ಲರ ಕಣತುಂಬ ನೀರು ತಗೊಂಡು ಬಂದು ಕಲ್ಮಠದ ಮುಂದೆ ಜಮಾವಣೆ ಆಯ್ತು ಜನ. ಅವಾಗೆಲ್ಲ ಲೈಟ್ ಇಲ್ಲ, ಬೆಳಕಿಲ್ಲ, ಕಂದಿಲ ಇದ್ದ ಕಾಲ, ಡ್ಯೂಟಿಗೆ ಅಂತಿದ್ದ ಕಾಲ. ಮನೆಯಾಗ ಕಂದಿಲ, ಹೊರಗೆ ಹೋದ್ರೆ ಡ್ಯೂಟಿಗೆ ಅಂತಂತಾರೆ. ಕಡೆ ಏನಂತಾರೆ ಗೊತ್ತಿಲ್ಲ ನನಗೆ, ಮಹಾರಾಷ್ಟ್ರದಾಗ ಏನಂತಾರೆ. ಡ್ಯೂಟಿಗೆ ಅಂದ್ರೆ ಕಟ್ಟಿಗೆದೊಂದು ಹಿಡ್ಕೊಳಕ್ಕಿರ್ತದ, ಮುಂದೆ ಉರಿ ಹಚ್ತಾರ, ಅದಕ್ಕೆ ಡ್ಯೂಟಿಗೆ ಅಂತಾರೆ ನಮ್ಮ ಕಡೆ. ಅಂತ ಕಾಲಘಟ್ಟದೊಳಗ 2 ದಿವಸ ಕಲ್ಮಠದ ಮುಂದೆ ಇಡೀ ಜನಸ್ತೋಮ ಜಮಾವಣೆ ಆಯ್ತು. ಒಂದು ದಿವಸ ಇನ್ನೇನು ರವಿವಾರ ದಿವಸ ಸಂಜೆ ಮುಂದ, ಯಪ್ಪ ಮಹಾರಾಜ ಮಡಿವಾಳೇಶನನ್ನ ನಾನು ನೋಡ್ಬೇಕಾಗ್ಯದೋ, ಒಂದು ಸಲ ನಾಗಮ್ಮಗೆ ಹೇಳು, ಕರ್ಕೊಂಡು ಬಾ ಅಂತ ಹೇಳು. ಯಾರೋ ಹೋಗಿ ಹೇಳಿದ್ರು, ಯವ್ವ ಅಪ್ಪ ಅವರು ಕರೆಯಾಕತ್ತಾರ, ಮಡಿವಾಳಪ್ಪನ ತಗೊಂಡು ಬಾ ಅಂತ ಅನ್ನಕತ್ತಾರ. ಆ ತಾಯಿಗೆ ಅತ್ಯಂತ ಖುಷಿಯಿಂದ, ಈ ವಿಷಯನೇ ಗೊತ್ತಿಲ್ಲಕ್ಕೆ, ಅತ್ಯಂತ ಖುಷಿಯಿಂದ ಮಗನನ್ನ ತಗೊಂಡು ಕಲ್ಮಠದ ಮುಂದೆ ಬಂದು, ಕಲ್ಮಠದ ಮುಂದೆ ಇಡೀ ನಾಡಿನ ಜನ ಎಲ್ಲ ಸೇರಿಬಿಟ್ಟಿತ್ತು. ಮಡಿವಾಳಪ್ಪನ ತಗೊಂಡು ಹೋದ್ಲು. ಸ್ವಾಮಿಗಳು ಆ ಕೂಸಿನ ಎತ್ಕೊಂಡು ತಮ್ಮ ಎದಿಗೆ ಔಚಿಕೊಂಡು, ಮಹಾರಾಜ ಕಲ್ಮಠದ ಮುಂದಿನ ಉತ್ತರಾಧಿಕಾರಿ ಇವನೇ ಆಗಬೇಕಪ್ಪ. ಇವ ಲೀಲಾ ಪುರುಷದಾನ, ಯೋಗಿ ಅಕ್ಕನ, ಮಹಾತ್ಮ ಅಕ್ಕನ, ನೊಂದವರ ಕಣ್ಣೀರು ಒರೆಸುವಂತ ಕೈ ಇವುದಾಗುತ್ತೆ ಮಹಾರಾಜ. ಇವನಿಗೆ ಇನ್ನು ಮುಂದೆ ನನಗೆ ಎಷ್ಟು ಶ್ರದ್ಧಾ ಭಕ್ತಿಯಿಂದ ನೀವು ನಡ್ಕೊಂತಿದ್ರೋ, ಈ ಹುಡುಗನಿಗೂ ಸಹಿತ ನೀವು ಅಷ್ಟೇ ಭಕ್ತಿಯಿಂದ ನಡ್ಕೊಳ್ಬೇಕು ಅಂತ ಹೇಳಿದ್ರು. ಯಾಕೆ ಮಾತಾಡ್ತಿರ್ತಾ ನೀವು? ಈ ಹುಡುಗನಿಗೂ ಸಹಿತ ಅಷ್ಟೇ ಶ್ರದ್ಧಾ ಭಕ್ತಿಯಿಂದ ನಡ್ಕೋಬೇಕು ಅಂತ ಹೇಳಿದ್ರು. ಇಷ್ಟ ಆಗೋದ್ರೊಳಗ ಸೋಮವಾರ ದಿವಸ ಬೆಳಗಿನ ಜಾವದೊಳಗ ಶಿವಯೋಗದೊಳಗ ಸ್ನಾನ ಮುಗಿಸಿ ಬಂದ್ರು. ಶಿವಯೋಗದ ಲಿಂಗಾರ್ಚನೆಯೊಳಗ ಕುಂತಿರುವಂತ ಸಂದರ್ಭದೊಳಗ ಇಡೀ ಕಿತ್ತೂರು ನಾಡು ಕಣ್ಣಂಚಿನೊಳಗ ನೀರು ತಗೊಂಡು ಬಂದು ಕಾಯ್ತಿತ್ತು. ಏನಾಗುತ್ತದೆ ಇನ್ನ? ಕಿತ್ತೂರು ನಾಡು ಹಾಳಾಗುತ್ತದೆ. ಗುರು ಇಲ್ಲ ಅಂತಂದ್ರೆ ಆ ಬದುಕೇ ಅಲ್ಲ. ಬಂಗಾರ ಹೋದ ಮೇಲೆ ಅರ್ಗಕ್ಕೆ ಕಿಮ್ಮತ್ತು ಇಲ್ಲ. ಬಂಗಾರ ಅನ್ನೋದು ಬಂಗಾರನೇ. ಗುರು ಅಂತಕ್ಕಂಥ ಬಂಗಾರ ಹೋದ ಮ್ಯಾಗ ಹಾಳಾದ ಸಂಸ್ಥಾನ ಏನಾಗಬೇಕು ಎಂದು ತಿಳ್ಕೊಂಡು ಎಲ್ಲರೂ ಕಣ್ಣಂಚಿನೊಳಗೆ ನೀರು ತರುವಾಗ ಶಿವಯೋಗದ ಸಾಧನೆಯ ಉತ್ತುಂಗದೊಳಗಿರ್ತಕ್ಕಂಥ ಮುದಿ ಮಡಿವಾಳ ಮಹಾಸ್ವಾಮಿಗಳವರು ಲಿಂಗ ಪೂಜಾ ಮಾಡೋದ್ರೊಳಗ ಲಿಂಗೈಕ್ಯರಾಗಿ ಬಿಟ್ರು. ಇಡೀ ಕಿತ್ತೂರು ನಾಡು ಕಣ್ಣಂಚಿನೊಳಗ ನೀರು ತಗೊಂಡು ಬಂದು ಅಷ್ಟೇ ದುಃಖದಿಂದ ಪರಮ ಪೂಜ್ಯರ ಅಂತ್ಯಕ್ರಿಯೆ ಆಯ್ತು. ಪರಮ ಪೂಜ್ಯರು ಹೇಳಿ ಹೋಗಿದ್ರು, ಈ ನಾಡಿನೊಳಗ ಈ ಯೋಗಿಯನ್ನ ನೀವು ಯಾರೂ ಕೂಡ ನಿಂದಾ ಮಾಡಬಾರದು, ಈ ಹುಡುಗನಿಗೆ ತಾತ್ಸಾರ ಮಾಡಬಾರದು, ಈ ಹುಡುಗನನ್ನ ನೀವು ಅತ್ಯಂತ ಪ್ರೀತಿಯಿಂದ ನೋಡ್ಕೊಳ್ಬೇಕು ಅನ್ನುವಂತ ಮಾತನ್ನ ಹೇಳಿ ಹೋಗಿದ್ರು. ಯಾವ ಮುದಿ ಮಡಿವಾಳ ಸ್ವಾಮಿಗಳು ಲಿಂಗೈಕ್ಯರಾದರೋ, ಕಲ್ಮಠದೊಳಗ ಅವರ ಸಮಾಧಿ ಮಾಡಿದ ಬಳಿಕ ಮಡಿವಾಳೇಶನ ತುಂಟಾಟಗಳು ಅತೀ ವಿಪರೀತಕ್ಕೆ ಹೋಗಿಬಿಟ್ಟು ನಿಮಗೆ ಹೇಳ್ತೀನಿ ನಾನು. ಸಣ್ಣ ವಯಸ್ಸಿನೊಳಗ, ಬಾಲ್ಯದ ವಯಸ್ಸಿನೊಳಗ, ಉಂಡು ಆಡುವಂತ ವಯಸ್ಸಿನೊಳಗ ಆ ಹುಡುಗನನ್ನ ಇನ್ನೇನು ವಿದ್ಯಾಭ್ಯಾಸಕ್ಕೆ ಸೇರಿಸಬೇಕು ಅನ್ನುವಂತ ವಿಚಾರದೊಳಗ ನೋಡ್ರಿ, ಏನು ಮಾತಾಡ್ತಾರ ಏನು ನನಗೆ ತಿಳಿಯುವಂತ. ಈ ಕಡೆ ಲಕ್ಷರ ಐತಿಲ್ಲತ್ತಿನ ಅವ್ರಿಗೆ
ಮಾತಾಡ್ಬೇಡ್ರಿ ಇವ. ಬಾಲ್ಯದೊಳಗೆ ತುಂಟಾಟಗಳನ್ನ ಮಾಡತಕ್ಕಂಥ ಮಡಿವಾಳೇಶನನ್ನ ಒಂದು ದಿವಸ ವಾರಿಗೆ ಗೆಳೆಯರ ಕೂಡೆಲ್ಲ ಕೂಡಿ ಕಲ್ಮಠಕ್ಕೊಬ್ಬರನ್ನ ನೂತನವಾಗಿರ್ತಕ್ಕಂಥ ಮೊದಲೇ ನೇಮಕ ಮಾಡಿರ್ತಕ್ಕಂಥ ಪ್ರಭುದೇವರು ಅನ್ನುವಂಥವ್ರನ್ನ ಆಯ್ಕೆ ಮಾಡಿಕೊಂಡಿರ್ತಾರ. ಕಲ್ಮಠದ ಆವರಣದೊಳಗೆ ಆಡ್ತಿರ್ತಾರ. ವಾರಿಗೆ ಹುಡುಗರೆಲ್ಲ ಆಡ್ತಿರ್ತಾರೆ. ಒಂದೇ ವಯಸ್ಸು 6 ವರ್ಷದ ಮಡಿವಾಳೇಶ. ಆಡುವಂತ ಕಾಲಕ್ಕ ಒಂದು ಮಾರುದ್ದ ಹಾವು ಹರ್ಕೊಂತ ಬಂತು. ಹಾವಿಗೆ ಯಾರು ಅಂಜುದಲ್ರಿ? ಹಾವಿಗೆ ಹರಿನೇ ಅಂಜಿದ ಅಂತ ಹೇಳ್ತಾರ. ಮನುಷ್ಯರ ಪಾಡೇನು? ಸುಮ್ ಹೇಳ್ತೀನಿ ನಾನು, ನಿಮಗೆ ಅಂಜುದು ಹಾವಂತರು ಬಿಡ್ರಿ. ಒಂದು ಕಾಪಿ ಬತ್ತಂದ್ರೆ ಒಬ್ಬರೇ ಕೂತೀರ ನೀವು? ಒಂದು ಸಣ್ಣ ಕಾಪಿ ಬತ್ತಂದ್ರೆ ಒಬ್ಬರೇ ಕೂತೀರ ನೀವು? ಹಾವಿಗೆ ಹರಿನೇ ಅಂಜಿದ ಅಂತ ಹೇಳ್ತಾರ. ಮಾರುದ್ದ ಹಾವು ಕಲ್ಮಠದ ಆವರಣದೊಳಗೆ ಬಂತು. ಬರುವುದ್ರೊಳಗ ಹುಡುಗರೆಲ್ಲ ದಿಕ್ಕಾಪಾಲಾಗಿ ಓಡಿ ಹೋಗ್ಬಿಟ್ಟು, ಏ ಮಡಿವಾಳ, ಹಾವು ಬಂದದು ಅಂತ ತಿಳ್ಕೊಂಡು ಎಲ್ಲ ಹುಡುಗರು ದೂರ ಹೋಗಿ ನಿಂತು. ಮಡಿವಾಳಪ್ಪ ಎಷ್ಟು ತುಂಟಾಟ ಇದ್ದ ಅಂದ್ರ ಹರಿವ ಹಾವನ್ನ ಬಾಲ ಹಿಡ್ಕೊಂಡು ನಿಂತ. ಆ ಹಾವಿನೊಂದಿಗೆ ಚೆಲ್ಲಾಟ ಆಡಕತ್ತ. ಹುಡುಗರು ಚೀರ್ತಾವ, ಕೂಗ್ತಾವ. ಏ ಅದು ಕಡಿತು ಅಂದ್ರೆ ಜೀವನೇ ಹೋಗ್ತದೋ, ಪ್ರಾಣನೇ ಹೋಗ್ತದೋ, ಬಿಟ್ಟು ಬಿಡು, ಅದನ್ನ ಬಿಟ್ಟು ಬಿಡು, ಹಿಡಿಬೇಡ, ಬಿಟ್ಟು ಬಿಡು ಅಂತಂದ್ರ ಆ ಹಾವಿನ ಜೊತೆಗೆ ಹಾವು ಹೆಂಗ ಹರಿತದ ಹಂಗಂಗ ಮಡಿವಾಳಪ್ಪನ ತುಂಟಾಟ ಹೆಚ್ಚಾಕುವಂತ ಬಂತು. ಓಡಿ ಹೋಗಿ ಯಾರ ಹೇಳಿದ್ರು, ಅಜ್ಜವ್ರ ಮಡಿವಾಳಪ್ಪ ಹರಿವ ಹಾವನ್ನು ಹಿಡಿದು ನಿಂದ್ರಿಸ್ಯಾನ್ರಿ ಅಂತಂದುಗಳೇ ಕಲ್ಮಠದ ಪ್ರಭುಸ್ವಾಮಿಗಳು ಬಂದು ನೋಡ್ತಾರ. ಮಡಿವಾಳ ಬಿಡು, ಹಾವಿನ ಜೊತೆಗೆ ತುಂಟಾಟ ಮಾಡಬೇಡ, ಬಿಟ್ಟು ಬಿಡು ಅಂತ ಹೇಳಿದ್ರ ಸ್ವಾಮಿಗಳು ಬಂದು ಹೇಳಿದ ಮ್ಯಾಗ ಮತ್ತೆ ಹೆಚ್ಚು ಮಾಡಾಕತ್ತ ಮಡಿವಾಳಪ್ಪ. ಯೋಗಿಗಳು ಮಹಾತ್ಮರು ಹೆಂಗಿರ್ತಾರ ಅಂತಂದ್ರ ಲೋಕದಂತೆ ಬಾರರು, ಲೋಕದಂತೆ ಬಪ್ಪರು, ಲೋಕದಂತೆ ಹೂಹರು ನೋಡ ಅಂತ ಹೇಳ್ತಾರ. ಈ ಜಗತ್ತಿನ ಜನಗಳಿದ್ದಂಗೆ ಯೋಗಿಗಳು ಇರಂಗಿಲ್ಲ. ಮಹಾತ್ಮರ ಇರುವಿಕೆನೇ ಬೇರೆ, ಮಹಾತ್ಮರ ನಡವಳಿಕೆನೇ ಬೇರೆ. ಹರಿವ ಹಾವಿನ ಜೊತೆಗೆ ತುಂಟಾಟ ಮಾಡುವ ಮುಂದಾಗ ಕಲ್ಮಠದ ಪ್ರಭು ಸ್ವಾಮಿಗಳಂತಾರ, ಇವ ಸಾಮಾನ್ಯವಾಗಿರ್ತಕ್ಕಂಥ ಮನುಷ್ಯ ಅಲ್ಲ, ದೈವಿ ಪುರುಷ ಅದಾನ, ದೈವಿ ದತ್ತವಾಗಿರ್ತಕ್ಕಂಥ ಮನುಷ್ಯ ಅದಾನಿವ ಅಂತ ತಿಳ್ಕೊಂಡು, ಮಡಿವಾಳ ಬಿಟ್ಟು ಬಿಡು, ಹಾವನ್ನು ಬಿಟ್ಟು ಅಂತಂದುಗಳೇನೆ ಯಾವಾಗ ಕಲ್ಮಠದ ಪೂಜ್ಯರು ಹೇಳಿದಗಳೇ ಹಾವನ್ನು ಬಿಟ್ಟ. ಹಾವು ಹರಿದು ಹೋಗಿಬಿಡ್ತು. ನಿಮಗೆ ಗೊತ್ತಿರ್ಲಿ, ಮಡಿವಾಳಪ್ಪನ ಹುಟ್ಟು ಹೆಂಗಾಯ್ತು ಅಂತಂದ್ರ ಆತ ಬಾಳಿಯಲಿಯೊಳಗ ಶಿವನ ಸಂತಾನ ಬಂದಿರುವಂತ ಕಾಲಕ್ಕೆ ಅವನ ರಕ್ಷಣಾ ಮಾಡಾಕ ಒಂದು ಹಾವ ಇತ್ತು. ನಿಮಗೊಂದು ಮಾತು ಹೇಳ್ತೀನಿ, ಜೀವದ ಹಂಗು ತೊರೆದವನಿಗೆ ಯಾವ ಹಾವು ಏನು ಮಾಡಿತ್ತು? ಅವರಿಗೆ ಯಾವ ಜೀವದ ಭಯ ಇಲ್ಲ. ಒಬ್ಬಕಿ ಮುದುಕಿ ಸಾಯ್ಬೇಕನಿಸಿತ್ತಂತ. ಒಂದು ಮುದುಕಿಗೆ ಸಾಯ್ಬೇಕನಿಸಿತ್ತಂತ. ಸಾಯುವ ಮುಂದಾಗ ರಾತ್ರಿ ಟೈಮ್ನ್ಯಾಗ ಬ್ಯಾಟ್ರಿ ತಗೊಂಡು ಹೊಂಟ್ಲತ್ತ. ಓಣ್ಯಾನ ಮಂದಿ ಕೇಳಿದ್ರಂತ, ಎಲ್ಲಿಗೆ ಹೊಂಟಿ? ಸಾಯಕ್ ಹೊಂಟೀನಿ. ಮತ್ತು ಸಾಯಕ್ ಹೋಗೋ ಮುಂದಾಗ ಬ್ಯಾಟ್ರಿ ಯಾಕೆ ಒಯ್ಯಾಕತ್ತಿ? ಬಾವಿಗೆ ಹೋಗುತ್ತನ ಹಾವ ಚೋಳ ಕಡಿದ್ರೆ ಹೆಂಗ ಆತ? ಎಲ್ಲಿಗೆ ಹೊಂಟಾಳಕಿ? ಸಹಾಯಕ್ಕೆ ಹೊಂಟಾಳ. ಸಹಾಯಕ್ಕೆ ಹೋಗೋ ಮುಂದಾಗ ಬ್ಯಾಟ್ರಿ ತಗೊಂಡು ಹೋದ್ಲತ್ತ. ಬಾವಿ ದಂಡಿಗೆ ಹೋದ್ಲು. ಬಾವಿ ದಂಡಿಗೆ ಹೋಗಿ ಒಂದು 4 ಪ್ಯಾಂಟುಣಿಗೆ ತೆಳಗಿಡೋದು ಅಂದ್ಲತ್ತ. ಇವ್ವ ನೀರು ತಣ್ಣಗದಾವ, ಇದ್ರ ಬಿದ್ರೆ ನಾ ಸಾಯಿದ್ ಹೆಂಗಲ್ಲಕ್ಕೂ ಬೇಡವ. ಹೊಳ್ಳಿ ಬಂದ್ಲು ಮನೆಗೆ. ಯಾಕೆ ಬಂದು ಎತ್ತು ಕೇಳಿದ್ರತ್ತ? ನೀರು ತಣ್ಣಗದಾವು, ಬೆಚ್ಚಗಾಗಿಂದ ಬೀಳ್ತೀನಿ ಅಂದತ್ತ. ಇವೆಲ್ಲ ಸಾಯುವ ಇವು. ಸಾವಿನ ಹಂಗ ತೊರೆದವರು ಮಹಾತ್ಮರು. ಯಾವ ಭಯ ಇಲ್ರಿ ಅವರಿಗೆ, ಯಾವ ಭಯ ಇಲ್ಲ. ಇಡೀ ಕಿತ್ತೂರು ನಾಡಿನೊಳಗ ಮಡಿವಾಳಪ್ಪನನ್ನ ಹೆಂಗ ನೋಡ್ತಿದ್ರು ಅಂತಂದ್ರ ಸಾಕ್ಷಾತ್ ದೇವರ ಇನ್ನೊಂದು ರೂಪ ಅನ್ನುವಂಗ ನೋಡ್ತಿದ್ರು. ಇವತ್ತ ನಮ್ಮ ಮನ್ಯಾಗಿನ ಮಕ್ಕಳು, ನಮ್ಮ ಮನ್ಯಾನ ಮಕ್ಕಳು ಹಾವ ಪಾವ ಹಿಡಿದು ನಿಂದ್ರಿಸುವ ಇವು, ಹಾವು ನಿಂದ್ರಿಸುವ್ರೆ ಇವಕ್ಕೆ ನೋಡ್ರಿ ನೀವು. ಈಗೆಲ್ಲ ಮೊದಲು ಆಟ ಆಡಕ್ಕೆ ಹೋಗಿದ್ದು, ಈಗ ಏನು ಆಟ ಆಡಕ್ಕೆ ಹೋಗಲ್ಲ, ಏನೂ ಹೋಗಲ್ಲ. ಈಗ ಬರೇ ಮನೆ ಆಯ್ತು, ಸಾಹಲಿ ಆಯ್ತು, ಬಂಧುಗಳೇ ಫೋನ್ ಅತ್ತಾವ್ರಿ. ಈಗ ಮೊಬೈಲ್ನಾಗ ನೋಡಿ, ಈಗ ನೋಡ್ರಿ ನೀವು, ತಾಯಿದೇರು ಫೋನ್ ಕೊಟ್ಟು ಉಣ್ಸಾಕತ್ತಾವ ಮಕ್ಕಳಿಗೆ. ಫೋನ್ ಕೊಡಲಿಲ್ಲ ಅಂದ್ರೆ ಊಟನೇ ಮಾಡಲ್ಲ ಅವು. ಮಕ್ಕಳ ಕೈಯಾಗ ಫೋನ್ ಕೊಡಲಿಲ್ಲ ಅಂದ್ರೆ ಊಟನೇ ಮಾಡಲ್ಲ. ಹಿಂದೆ ಎಂಥದ್ದು ಮಕ್ಕಳು ಮಣ್ಣು ಆಡ್ತಿದ್ದು, ಮಳೆ ಬಂದ್ರೆ ಹೊರಗೆ ಬರ್ತಿದ್ದು. ಈಗಿನ ಮಕ್ಕಳೆಲ್ಲ ಮಳೆ ಬಂದ್ರೆ ಹೊರಗೆ ಕಳಿಸ್ತಾರ ಅಯ್ಯವ್ವ. ಹಿಂದೊಂದು ಕಾಲಿತ್ತು ಮಕ್ಕಳನ್ನು ಹಿಡಿಯೋದು. ಎಷ್ಟು 10 ಹಿಡಿತಿದ್ರು, 6 ಹಿಡಿತಿದ್ರು, 12 ಹಿಡಿತಿದ್ರು. ಬೇಕಾದ್ರೆ ನಮ್ಮ ಬಾಗೇವಾಡಿ ತಾಲೂಕ್ನಾಗ ಈಗೂ ಅದಾನ 27 ಮಕ್ಕಳನ್ನ ಹಡ್ದಾನವ. ಯಾಕೆ ಒಂದೇ ನಾ ಒಂದ್ಸಲ
ಬರೀ ಹೆಣ್ಣೆ ಆಗಿದ್ರಿ ಗಂಡ ಆಲಿತ್ ಬಿಟ್ಟು ಹೇಳ್ರಿ ಅಂದ 27 ಮಕ್ಕಳನ್ನ ಹಡ್ದಾನ ಬಾಗೇವಾಡಿ ತಾಲೂಕು. ಬೇಕಾದ್ರೆ ನೀವು ಯಾರ ಕರ್ಕೊಂಡು ಬರ್ರಿ ಹೋರಿ ತೋರ್ಸ್ಕೊಂಬರ್ತೀನಿ ನಿಮ್ಮನ್ನ. 27 ಮಕ್ಕಳನ್ನ ಹಡ್ದಾನ. ಈಗೆಲ್ಲ ಎಲ್ಲಿಗೆ ಬಂದದಂದ್ರೆ ಹಿಂದೊಂದು ಕಾಲ ಇತ್ತು. ಎಷ್ಟು 3, 4 ಹಿಂಗೆಲ್ಲ ಹಡಿತಿದ್ರು. ಈಗ ಎಲ್ಲಿಗೆ ಬರಾಕತ್ತದಂದ್ರೆ 2ಕ್ಕೆ ಬಂದದ, 2ಕ್ಕೆ ಹೋಗಿ ಮತ್ತೆ 1ಕ್ಕೆ ಬಂದದ. ಈಗ 2ಕ್ಕೆ ಹೋಗಿ ಆರ್ತಿಗೊಂದು ಕೀರ್ತಿಗೊಬ್ಬ ಅಂತ ಹೇಳಿ ಮೊದಲು ಒಂದಿತ್ತು. ಈಗ ಅದು ಹೋಗ್ಯದ. ಈಗ ಹೆಣ್ಣರ ಇರ್ಲಿ ಗಂಡರ ಇರ್ಲಿ ಒಂದ ಇರ್ಲಿ ಅಂತ 1ಕ್ಕೆ ಬಂದದ. ಇನ್ನು ಮುಂದೆ ಏನು ಅದನ್ನಾರ ಮಾಡ್ಕೊಂತ ಹೋಗಿಲ್ಲೋದು ಚಿಂತೈತೆ. ಅದು ನಾ ನಿಮಗ ಒಟ್ಟ 3 ಮಕ್ಕಳನ್ನು ಹಿಡಿಬೇಕು. 3 ಮಕ್ಕಳನ್ನು ಹಿಡಿಬೇಕು. 2 ಮಗನನ್ನ ಸಮಾಜಕ್ಕಾಗಿ ಕೊಡಬೇಕು, ದೇಶಕ್ಕಾಗಿ ಕೊಡಬೇಕು ಅನ್ನುವಂತ ವಿಚಾರ ನೋಡ್ರಿ. ಬಾಲ್ಯದ ವ್ಯವಸ್ಥೆಯೊಳಗ, ಬಾಲ್ಯದ ವಯಸ್ಸಿನೊಳಗ ಮಡಿವಾಳಪ್ಪನವರು ತುಂಟಾಟ ಹೆಂಗಿತ್ತು ಅಂತಂದ್ರ ಹರಿವ ಹಾವನ್ನ ಹಿಡಿದು ನಿಂದ್ರಿಸಿದ್ರು. ನಿಂದ್ರಿಸಿರುವಂತ ಪ್ರಸಂಗದೊಳಗ ಇಡೀ ಕಲ್ಯಾಣದ ಕಿತ್ತೂರು ನಾಡಿನೊಳಗ ಎಲ್ಲ ಜನ ಮಾತಾಡ್ತಿದ್ರು. ಇವ ಸಾಮಾನ್ಯವಾಗಿರ್ತಕ್ಕಂಥವ ಲೀಲಾ ಪುರುಷದಾನ ಅಂತ ತಿಳ್ಕೊಂಡು ಮಾತಾಡುವಂತ ಕಾಲಕ್ಕ ಒಮ್ಮೆ ಏನಾಯ್ತು ಪ್ರಸಂಗ ಅಂತಂದ್ರ, ಕಲ್ಮಠಕ್ಕ ಉತ್ತರ ಪ್ರದೇಶದಿಂದ ಒಬ್ರು ಸ್ವಾಮಿಗಳು ಬಂದಿದ್ರು, ಒಬ್ರು ಯೋಗಿಗಳು ಬಂದಿದ್ರು. ಕಲ್ಮಠದೊಳಗ ಪೂಜೆ ಮಾಡ್ಕೊಳ್ಳಾಕತ್ತಿದ್ರು. ಮಡಿವಾಳಪ್ಪ ಒಂದು 5-6 ಜನ ಹುಡುಗರು ಕೂಡಿ ಆ ಕಲ್ಮಠಕ್ಕೆ ಬಂದ. ಬರುವುದ್ರಾಗನೆ ಆ ಉತ್ತರ ಪ್ರದೇಶದಿಂದ ಬಂದಂತ ಅಜ್ಜವರು ಈ ಕೈಯಾಗ ಲಿಂಗ ಇಟ್ಕೊಂಡು ಇಷ್ಟ ಲಿಂಗವನ್ನ ಪೂಜೆ ಮಾಡಾಕತ್ತಿದ್ರು. ನೋಡ್ರಿ, ಲಿಂಗವನ್ನ ಯಾಕೆ ಪೂಜೆ ಮಾಡಬೇಕು ಅಂತಂದ್ರ, ಈ ಜಗತ್ತಿನೊಳಗ ಲಿಂಗದೊಳಗ ದೇವರನ್ನ ಕಂಡವರದಾರ, ಲಿಂಗದೊಳಗ ಹಂಪಿ ಜಾತ್ರೆ ತೋರಿಸಿದವರದಾರ. ಇಲ್ಲಿ ಅಥಣಿ ಅಂತ ಬರ್ತದ, ಬೆಳಗಾಂ ಡಿಸ್ಟಿಕ್ನೊಳಗೆ ಅಥಣಿ ಅಂತ ಬರ್ತದ. ಅಥಣಿಯೊಳಗ ಮುರುಗೇಂದ್ರ ಮಹಾಶಿವಗಳು ಅಂತ ಆಗಿ ಹೋಗ್ತಾರ. ಎಂಥವ್ರು ಅವರು ಅಂತಂದ್ರೆ ಲಿಂಗ ಪೂಜೆ ಮಾಡಿಕೊಳ್ಳಕತ್ರ ಲಿಂಗ ಮೆಚ್ಚಿ ಹೌದು 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 ಅಂತಿತ್ತಂತ. ಅವ್ರು ಲಿಂಗ ಪೂಜೆ ಮಾಡಿಕೊಳ್ಳಕತ್ರ ಲಿಂಗ ಮೆಚ್ಚಿ ಹೌದು 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 ಅಂತಿತ್ತಂತ. ಈಗಿನ ಏನ್ ಲಿಂಗ ಪೂಜೆ ಮಾಡ್ಕೊಂತಾವ, ಹಿಂಗ್ ಹಿಡಿದಿರ್ತಾವ. ಹೇಳ್ತಿಗತ್ತ ಉಪ್ಪಿಟ್ಟು ಮಾಡಿ ಉಪ್ಪಿಟ್ಟ ಶಿವ 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 ಆತಾವ. ನಾ ಸೊಲ್ಲಾಪುರಕ್ಕೆ ಹೋಗ್ಬೇಕು, ಅಂಗಿ ತೆಗೆದಿಡು ಶಿವ 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 ಆತಾವ. ಒಟ್ಟು ಲಿಂಗ ಪೂಜೆದಾಗ ಆಗ್ಬೇಕು, ಅವಂಗ ಉಪ್ಪಿಟ್ಟನು ಆಗ್ಬೇಕು, ಅಂಗಿನೂ ಆಗ್ಬೇಕು. ಹಿಂಗ ಮಾಡಿಕೊಂಡ್ರೆ ನಮಗೆ ದೇವ್ರು ಒಲಿತಾವ. ಲಿಂಗವನ್ನ ಯಾಕೆ ಪೂಜೆ ಮಾಡ್ಕೊಳ್ಬೇಕು ಅಂತಂದ್ರ ಇನ್ನೊಬ್ಬರಿಗೋಸ್ಕರ ಅಲ್ಲ. ಒಂದು ಚಲೋ ವಚನದೊಳಗೆ ಬರೀತಾರ, ಲಿಂಗ ಯಾಕೆ ಪೂಜೆ ಮಾಡ್ಕೋಬೇಕು ಅಂತಂದ್ರ ದೇವ್ರು ಹೆಂಗದಾನ ಅನ್ನೋದಕ್ಕೆ ಬರೀತಾರ ಅವರು. ಜಗದಗಿಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ. ದೇವರ ಪಾದ ಎಲ್ಲದಾವು ಅಂತಂದ್ರ 3 ಲೋಕದಕ್ಕಿಂತ ತೆಳಗದಾವಂತ. 3 ಲೋಕದಕ್ಕಿಂತ ತೆಳಗದಾವ. ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ. 3 ಲೋಕಗಳಿಗಿಂತಲೂ ಮ್ಯಾಲೆ ನಿಮ್ಮ ತಲೆ ಐತಿ. ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಎನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ ಅಂತ ಬರೀತಾರ. ಇಷ್ಟು ದೊಡ್ಡದಾಗಿರ್ತಕ್ಕಂಥ ದೇವರನ್ನ ಒಬ್ಬ ಗುರು ನನ್ನ ಕೈಯೊಳಗ ಇಷ್ಟಲಿಂಗದ ರೂಪದೊಳಗೆ ತಂದು ಕೊಟ್ಟ ಅಂತ ವಚನದೊಳಗೆ ಬರೀತಾರ ಬಸವಣ್ಣನವರು. ಲಿಂಗ ದೇವರನ್ನ ಲಿಂಗದ ಪೂಜಾ ಮಾಡಿಕೊಂಡು ಹಿಂದ ಆಗಿದ್ದು ಹೇಳ್ಯಾರ, ಮುಂದೆ ಆಗುದನ್ನ ಹೇಳ್ಯಾರ. ಲಿಂಗ ಎಲ್ಲರೂ ಕಟ್ಕೊಳ್ಳಬೇಕು. ಲಿಂಗ ಕಟ್ಕೊಳ್ಳಕ ಯಾವ ಜಾತಿ ಭೇದ ಧರ್ಮ ಯಾವುದೂ ಇಲ್ಲ. ಆದ್ರೆ ಹೆಂಗ ಕಟ್ಕೊಳ್ಬೇಕು ಅಂತಂದ್ರ ಇಂಥ ಪರಮ ಪೂಜ್ಯರ ಅಮೃತ ಹಸ್ತದಿಂದ ಲಿಂಗವನ್ನ ಕಟ್ಕೊಳ್ಬೇಕು. ಆ ಲಿಂಗವನ್ನ ನೀವು ಕಟ್ಕೊಂಡು ಪೂಜೆ ಮಾಡಿದ್ರೆ ನೀವೇ ದೇವರಾಗ್ತೀರಿ. ಚಲೋ ಮಾತು ಹೇಳ್ತಾರ, ಲಿಂಗ ಪೂಜೆಯನ್ನ ಮಾಡಿಕೊಳ್ಳೇಬೇಕು. ಮನುಷ್ಯನ ಜೀವನಕ್ಕೆ ಬಂದ ಬಳಿಕ ಇಷ್ಟ ಲಿಂಗವನ್ನ ಪೂಜೆ ಮಾಡಿಕೊಳ್ಳೇಬೇಕು ಅಂತ ಬರೀತಾರೆ. ಈ ಛಲ ಮರದಂಗ ಉದ್ದಾಕ ಬೆಳದೆ ಯೋಚನೆ ಮಾಡದೆ ಅಡ್ಡದಾರಿ ಹಿಡದೆ ಲಿಂಗ ಪೂಜೆಯ ಮಾಡಲಿಲ್ಲಲ್ಲೋ ಮಂಗ ಅದಕ್ಕ ನಿನ್ನ ಕೊಲಿಲಿಲ್ಲೋ ಕೂಡಲ ಸಂಗ. ಲಿಂಗ ಪೂಜೆಯ ಮಾಡಲಿಲ್ಲಲ್ಲೋ ಮಂಗ ಅದಕ್ಕ ನಿನ್ನ ಕೊಲಿಲಿಲ್ಲೋ ಕೂಡಲ ಸಂಗ. ಲಿಂಗ ಪೂಜೆಯ ಮಾಡಲಿಲ್ಲಲ್ಲೋ ಮಂಗ ಅದಕ್ಕ ನಿನ್ನ ಕೊಲಿಲಿಲ್ಲೋ ಕೂಡಲ ಸಂಗ. ಮೊದಲಿಂದ ಕಡಿತನ
ಬಂದೆಲ್ಲ ಹಿಂಗ, ಮೊದಲಿಂದ ಕಣಿತನಕ ಬಂದೆಲ್ಲ ಹಿಂಗ, ಮಾನವನಾಗಿ ಹಿಂಗ ಮಾಡಿದರೆಂಗ, ಮಾನವನಾಗಿ ಹಿಂಗ ಮಾಡಿದರೆಂಗ. ಲಿಂಗ ಪೂಜೆಯ ಮಾಡಲಿಲ್ಲಲ್ಲೋ ಮಂಗ, ಅದಕ್ಕ ನಿನಗೊಲಿಲಿಲ್ಲೋ ಕೂಡಲ ಸಂಗ. ಭಗವಂತ ನಾ ಸ್ಮರಣೆ ಬರಲಿಲ್ಲ ನಿನ್ನ ಬಾಯಿಗೆ, ಭಸ್ಮಾದ ಬೆರಳಿಟ್ಟು ಕೊಳ್ಳಲಿಲ್ಲ ನಿನ್ನ ಹಣೆಗೆ, ಭಸ್ಮಾದ ಬೆರಳಿಟ್ಟು ಕೊಳ್ಳಲಿಲ್ಲ ನಿನ್ನ ಹಣೆಗೆ. ಭಗವಂತನ ಸ್ಮರಣೆ ಬರಲಿಲ್ಲ ನಿನ್ನ ಬಾಯಿಗೆ, ಭಕ್ತಿಗಳು ಬೀಳಲಿಲ್ಲ ನಿನ್ನ ಕಿವಿಗೆ, ಭಕ್ತಿಯ ನುಡಿಗಳು ಬೀಳಲಿಲ್ಲ ನಿನ್ನ ಕಿವಿಗೆ. ತತ್ವಾದ ತೆರೆಗಳು ಒಂದು ಬರಲಿಲ್ಲ ನಿನ್ನ ಬಾಯಿಗೆ, ತತ್ವಾದ ತೆರೆಗಳು ಬಂದು ಬರಲಿಲ್ಲ ನಿನ್ನ ಬಾಯಿಗೆ. ಲಿಂಗ ಪೂಜೆಯ ಮಾಡಲಿಲ್ಲಲ್ಲೋ ಮಂಗ, ಅದಕ್ಕ ನಿನಗೊಲಿಲಿಲ್ಲೋ ಕೂಡಲ ಸಂಗ. ನಿನ್ನಾದರೂ ನೀನು ಅಡ್ಡದಾರಿಯನ್ನು ಬಿಟ್ಟು ದೇವರ ಮೇಲೆ ನೀ ನಂಬಿಕೆಯ ನಿಟ್ಟು, ಇನ್ನಾದರೂ ನೀನು ಅಡ್ಡದಾರಿಯನ್ನು ಬಿಟ್ಟು ದೇವರ ಮೇಲೆ ನೀನು ನಂಬಿಕೆಯ ನಿಟ್ಟು. ಭಕ್ತಿ ಕೊಡುವೆ ಶಕ್ತಿಗೆ ಬೆರವನ್ನು ಕಟ್ಟು, ಗುರು ಮಹಾಂತೇಶನ ಭಜಿಸೋ ಮನಸ್ಸಿಟ್ಟು, ಗುರು ಮಹಾಂತೇಶನ ಭಜಿಸೋ ನೀ ಮನಸ್ಸಿಟ್ಟು. ಲಿಂಗ ಪೂಜೆಯ ಮಾಡಲಿಲ್ಲಲ್ಲೋ ಮಂಗ, ಅದಕ್ಕ ನಿನಗೊಲಿಲಿಲ್ಲೋ ಕೂಡಲ ಸಂಗ, ಅದಕ್ಕ ನಿನಗೊಲಿಲಿಲ್ಲೋ ಕೂಡಲ ಸಂಗ, ಅದಕ್ಕ ನಿನಗೊಲಿಲಿಲ್ಲೋ ಕೂಡಲ ಸಂಗ. ಶಿವಸಂಬಜಯ ನಮ ಪಾರ್ವದೇವ ಶಿವ ಹರ ಹರ ಮಹಾದೇವ. ಲಿಂಗವನ್ನ ಪೂಜೆ ಮಾಡಿಕೊಂಡವರು ತಾವೇ ದೇವರಾಗ್ಯಾರ ಅನ್ನೋದಕ್ಕೆ ಕಲ್ಯಾಣದೊಳಗೆ ಒಂದು ಪ್ರಸಂಗ ಬರ್ತದೆ. ಈ ಪ್ರಸಂಗವನ್ನ ಹೇಳಿ ನಾನು ಮುಂದೆ ಪ್ರವಚನಕ್ಕೆ ಬರ್ತೇನೆ. ನೂಲಿಯ ಚಂದಯ್ಯನವರು ಅನ್ನುವಂತ ಬಹಳ ದೊಡ್ಡ ಶರಣರಿದ್ರು ಕಲ್ಯಾಣದೊಳಗೆ, ಬಸವಣ್ಣನವರ ಕಾಲದೊಳಗೆ. ಅವರು ವೃತ್ತಿಯನ್ನ ಮಾಡ್ತಿದ್ರು. ಕಲ್ಯಾಣದೊಳಗೆ ಯಾರು ಹಂಗೆ ಇರ್ತಿದ್ದಿಲ್ಲ, ಎಲ್ಲರೂ ಕಾಯ್ಕ ಮಾಡ್ಬೇಕು, ಎಲ್ಲರೂ ಕಾಯ್ಕ ಮಾಡ್ಬೇಕು. ಎಂತಿಂತವ್ರಿ ಕಲ್ಯಾಣಕ್ಕ ಒಬ್ರು ಇಬ್ರು. ದೂರದ ಬಳ್ಳಿಗಾವಿಯಿಂದ ಅಲ್ಲಮ ಪ್ರಭುದೇವರು ಬಂದ್ರು, ಉಡುತಡಿಯಿಂದ ಅಕ್ಕ ಮಹಾದೇವಿ ಬಂದ್ಲು, ಅಫಘಾನಿಸ್ತಾನದಿಂದ ಮರುಳು ಶಂಕರ ದೇವರು ಬಂದ್ರು, ಕಾಶ್ಮೀರದಿಂದ ಮೋಳಿಗೆ ಮಾರಯ್ಯನವರು ಬಂದ್ರು. ರಾಜ್ಯ ಸಂಪತ್ತನ್ನ ಬಿಟ್ಟು ಬಂದ್ರು, ಅವರು ರಾಜ್ಯ ಸಂಪತ್ತನ್ನ ಬಿಟ್ಟು ಬಂದ್ರು. ನೋಡ್ರಿ, ಕಲ್ಯಾಣದೊಳಗೆ ಬಂದು ಕಟಗಿ ಕಡ್ಕೊಂಡು ಕಟಗಿಯನ್ನ ಮಾರಿ ಕಲ್ಯಾಣದೊಳಗೆ ಕಾಯ್ಕ ಮಾಡಿ ಬದುಕಿ ತೋರಿಸಿದ್ರು. ಇದ್ರಾಗ ನಿಜವಾದ ಸುಖ ಇಲ್ಲ, ಇದ್ರೊಳಗೆ ಸುಖ ಐತಿ ಅನ್ನೋದನ್ನ. ನೂಲಿಯ ಚಂದಯ್ಯನವರು ಸಹಿತ ನಾರನ್ನ ತಗೊಂಡು ಬಂದು ನೀರೊಳಗೆ ನೆನೆಸಿ, ತ್ರಿಪುರಾಂತ ಕೆರೆ ಅಂತ ಬರ್ತದೆ, ಬಸವ ಕಲ್ಯಾಣಕ್ಕೆ ಹೋಗೋಕ್ಕಿಂತ ಪೂರ್ವದೊಳಗೆ ತ್ರಿಪುರಾಂತ ಕೆರೆ ಅಂತ ಬರ್ತದೆ. ತ್ರಿಪುರಾಂತ ಕೆರೆಯೊಳಗ ನಾರನ್ನ ನೆನೆಸಿ, ಆ ನಾರನ್ನ ತಗೊಂಡು ಬಂದು ಹಗ್ಗ ಮಿಣಿ ಮಗಡ ತಗೊಂಡು ಮಾಡಿ ಕಲ್ಯಾಣದ ಬೀದಿ ಬೀದಿಯೊಳಗೆ ಮಾರಾಟ ಮಾಡಿ ಬಂದ ಹಣದೊಳಗೆ ದಾಸೋಹ ಮಾಡಿ ಬದುಕ್ತಿದ್ರು. ಲಕ್ಷ ಕೊಟ್ಟು ಕೇಳ್ರಿ, ನೂಲಿಯ ಚಂದಯ್ಯನವರು ನಾರನ್ನ ನೆನೆಸುವಂತ ಕಾಲಕ್ಕ ಕೊಳ್ಳಾಗಿದ್ದಂತ ಇಷ್ಟಲಿಂಗ ಒಂದು ಕ್ಷಣ ಆ ಜಾರಿ ತ್ರಿಪುರಾಂತ ಕೆರೆಯೊಳಗೆ ಬಿದ್ದು ಬಿಡ್ತು. ಒಂದು ಕಾಲಿತ್ತು, ಲಿಂಗ ಇಲ್ಲ ಅಂದ್ರೆ ಜಗತ್ತೇ ಇಲ್ಲ ಅಂತ ಮನಿಗೊಳದಾಗ ಬರೆಸ್ತಿದ್ರು. ಲಿಂಗ ಮಧ್ಯೆ ಸರ್ವ ಜಗತ್ತಂ ಅಂತ ಬರೆಸ್ತಿದ್ರು. ಈಗ ನಾಯಿಗಳದಾವೆ, ಎಚ್ಚರಿಕೆ ಎತ್ತು ಬರೆಸ್ತಾವ. ಎಂತ ಕಾಲ ಬಂತು ನೋಡಿದ್ರೆ. ಮನಿಗೊಳದಾಗ ಬರೆಸ್ತಿದ್ರು ಲಿಂಗ ಮಧ್ಯೆ ಸರ್ವ ಜಗತ್ತಂ ಅಂತ. ಈಗ ನಾಯಿಗಳಿದ್ದಾವೆ, ಎಚ್ಚರಿಕೆ ಎತ್ತು ಬರೆಸ್ತಾವ. ಇಲ್ಲ, ಸಿಸಿ ಕ್ಯಾಮ್ರಾದ ಕಣಗಾವಲ್ಲೆಲ್ಲಿದ್ದೀರಿ ಅಂತ ಬರೆಸ್ತಾವ. ಈಗ ಎಂತ ಕಾಲಘಟ್ಟ ಬಂತು. ಲಿಂಗ ಇಲ್ಲ ಅಂದ್ರೆ ಜಗತ್ತೇ ಇಲ್ಲ. ಒಂದು ಕ್ಷಣ ಕೊಳ್ಳಾಗಿನ ಇಷ್ಟಲಿಂಗ ತ್ರಿಪುರಾಂತ ಕೆರೆಯೊಳಗೆ ಬಿದ್ದು ಬಿಡ್ತು.
ನೂಲಿಯ ಚಂದಯ್ಯನವ್ರಿಗೆ ಮನಸ್ಸಿಗೆ ಬಹಳ ಬೇಜಾರಾಗಿ ಬಿಡ್ತು. ಶಿವ 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 ಶಿವ, ಏನ್ ಅಪರಾಧ ಆಯ್ತು, ಲಿಂಗದೇವ ಯಾಕೆ ನನ್ನನ್ನ ಬಿಟ್ಟು ಹೋದ ಅಂತ ತಿಳ್ಕೊಂಡು ಒಂದು ಕ್ಷಣ ಜೀವನನೇ ಹೋದಂಗಾಯ್ತು. ಒಂದು ಕ್ಷಣ ಜೀವನನೇ ಹೋದಂಗಾಯ್ತು. ನಿಮ್ಗೆ ಹೇಳ್ತೀನಿ ನಾನು, ಜೀವನನೇ ಹೋದಂಗಾಯ್ತು. ಒಂದು ಕ್ಷಣ ಹಿಂಗ ಕುಂತು ವಿಚಾರ ಮಾಡಿದ್ರು. ಶರಣರು ವಚನದೊಳಗೆ ಬರೀತಾರ, ಕಾಯಕದಲ್ಲಿ ನಿರತನಾದರೆ ಗುರುದರ್ಶನವಾದರೂ ಮರಿಬೇಕು, ಕಾಯಕದಲ್ಲಿ ನಿರತನಾದರೆ ಲಿಂಗವನ್ನ ಮರಿಬೇಕು, ಜಂಗಮ ಬಂದ್ರು ಹಂಗ ಹರಿಬೇಕು ಅಂತ ಬರೀತಾರ. ನೂಲಿಯ ಚಂದಯ್ಯನವ್ರಂತಾರ, ನಾ ಏನು ತಪ್ಪು ಮಾಡೀನಿ, ಬ್ಯಾಡಾಗಿ ನಾ ಬಿದ್ದಾನವ ಅಂತ ತಿಳ್ಕೊಂಡು ಬಡ ಬಡ ಆ ಏನು ನಾರಿತ್ತಲ್ರಿ, ಆ ನಾರನ್ನ ನೆನೆಸಿಕೊಂಡು ಅದನ್ನ ಹಗ್ಗ ಕಟ್ಕೊಂಡು ಹಿಂಗ 4 ಹೆಜ್ಜೆ ಮುಂದೆ ಹೊಂಟಿದ್ರು. ಸುಮ್ಮನೆ ವಿಚಾರ ಮಾಡ್ರಿ ನೀವು, ಆ ಕೆರೆಯೊಳಗೆ ಬಿದ್ದ ಲಿಂಗದೇವ ಎದ್ದು ಮನುಷ್ಯನ ರೂಪ ತಾಳಿ, ಏ ಚಂದಯ್ಯ ನಿಲ್ದ್ರು ಅಂದ. ಯಾರಿಗೆ? ನೂಲಿಯ ಚಂದಯ್ಯನವ್ರಿಗೆ. ಚಂದಯ್ಯ ನಿಲ್ಲೋ, ನನ್ನಂತವ್ರು 1000 ಮಂದಿ ದೇವ್ರು ಸಿಗಬಹುದು, ನಿನ್ನಂತ ಭಕ್ತ ಸಿಗಂಗಿಲ್ಲೋ, ನಾ ಸುಮ್ಮನೆ ಬಿದ್ದೀನೋ, ನನ್ನ ಕರ್ಕೋರಪ್ಪ, ನನ್ನ ಹಂಗ ಬಿಟ್ಟು ಹೋಗಬೇಡ ಅಂತ ದೇವರೇ ಬೆನ್ನ ಹತ್ತಿ ಬಂದ. ನೋಡ್ರಿ ಕಲ್ಯಾಣದ ಶರಣರ ಇತಿಹಾಸದೊಳಗೆ ಮನುಷ್ಯ ದೇವರ ಬೆನ್ನ ಹತ್ತಿ ಹೋದ್ರ ದೇವರು ಶರಣರ ಬೆನ್ನ ಹತ್ತಿ ಬಂದ್ರು ಅನ್ನುವಂಥದ್ದು ಇತಿಹಾಸ. ಅವಾಗ ನೂಲಿ ಚಂದಯ್ಯನವ್ರಂತಾರ, ಅಲ್ಲೋ ಲಿಂಗದೇವ, ನಾ ಏನ್ ತಪ್ಪು ಮಾಡಿದ್ದೆ ನಿನಗ, ನಾ ಏನ್ ತಪ್ಪು ಮಾಡಿದ್ನಪ್ಪ ನಿನಗ, ಯಾಕೆ ಬಿದ್ದಿ ನೀನು, ನಾ ಕರ್ಕೊಳಂಗಿಲ್ಲ, ಬರುದು ನಿನ್ನಿಚ್ಛ ಆದ್ರೆ ಹೋಗುದು ನಿನ್ನಿಚ್ಛ ಏನು, ನಾ ಕರ್ಕೊಳಂಗಿಲ್ಲ ನಿನ್ನ. ದೇವರಂತಾನಂತ, ಚಂದಯ್ಯ ಕೈ ಮುಗಿತೀನೋ, ನನ್ನ ಬಿಟ್ಟು ಹೋಗ್ಬೇಡಪ್ಪ, ನಿನ್ನಂತವ್ ಸಿಗಂಗಿಲ್ಲ ನನ್ನ ಕರ್ಕೋರು ಅಂದ್ರ ಅಲ್ಲೇ ತ್ರಿಪುರಾಂತ ಕೆರೆಯೊಳಗ ಮಡಿವಾಳ ಮಾಚಿದೇವರು ಬಟ್ಟಿ ಒಗಿತಿದ್ರು, ಅವ್ರ ಬಲ್ಲಿ ಹೋಯ್ತು ನ್ಯಾಯ. ಇದು ಮಡಿವಾಳ ಮಾಚಿದೇವರು ಈ ಕಟ್ಲೆಯನ್ನು ಬಿಡಿಸ್ಬೇಕು, ನ್ಯಾಯ ಬಿಡಿಸ್ಬೇಕು. ಲಿಂಗದೇವಂತಾನ, ಮಾಚಿದೇವ್ರ ಹೇಳ್ರಿ ಚಂದಯ್ಯಗ ನನ್ನ ಕರ್ಕೋ ಅಂತ ಹೇಳ್ರಿ ಅಂತಂದ್ರೆ ಮಡಿವಾಳ ಮಾಚಿದೇವ್ರ ಜಡ್ಜ್ಮೆಂಟ್ ಎಂತದು, ತೀರ್ಪು ಎಂತದು, ತೀರ್ಪು ಕೊಡ್ತಾರವು. ನೋಡೋ ಲಿಂಗದೇವ, ಚಂದಯ್ಯ ನಿನ್ನ ಕರ್ಕೋಬೇಕಾದ್ರೆ ನೀ ಹಗ್ಗ ಮಿಣಿ ಮಗಡ ತಗೊಂಡು ಕಲ್ಯಾಣದೊಳಗೆ ಮಾರ್ಕೊಂಡು ಬರಬೇಕು. ಯಾರಿಗೆ? ದೇವರಿಗಂತ ಕಲ್ಯಾಣದೊಳಗೆ ಹೋಗಿ ಮಾರ್ಕೊಂಡು ಬರಬೇಕು. ಮಾರ್ಕೊಂಡು ಬಂದಾದ ಬಳಿಕ ನಿನ್ನ ಕಾಯಕ ಶುದ್ಧ ಆದ್ರೆ ಮಾತ್ರ ಚಂದಯ್ಯ ಕರ್ಕೊಂತಾನ. ದೇವರು ಚಂದಯ್ಯನವರ ಮನೆಯೊಳಗೆ ಮಾಡಿದಂತ ಹಗ್ಗ ಮಿಣಿ ಮಗಡವನ್ನ ತಲೆ ಮೇಲೆ ಇಟ್ಟುಕೊಂಡು ಕಲ್ಯಾಣದೊಳಗೆ ಮಾರ್ಕೊಂತ ಬರಾಕ್ ಹೋಗ್ತಾನೆ. ನೋಡ್ರಿ ಜಗತ್ತಿನ ಇತಿಹಾಸ ಅಂತದ್ದು. ಬಾಳ ದೂರ ಬೇಡ, ಇಲ್ಲೇ ನಿಮ್ಮ ಸಮೀಪ ಇರುವಂತ ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರು ಎಂತವ್ರು, ಬಹಳ ಸಣ್ಣ ವಯಸ್ಸವ್ರದು. ನಮ್ಮ ಕರ್ನಾಟಕದೊಳಗೆ ಸಿಂದಗಿ ಭಾಗ ಅಂತ ಬರ್ತದೆ, ಸಿಂದಗಿ ತಾಲೂಕಿನೊಳಗೆ ಕನ್ನೊಳ್ಳಿ ಅಂತ ಊರು ಬರ್ತದೆ. ಆ ಕನ್ನೊಳ್ಳಿಯೊಳಗೆ ದೊಡ್ಡಪ್ಪ ಮಹಾರಾಜರು ಅಂತ ಹೇಳಿ ಅವರು ಬಹಳ ದೊಡ್ಡವರು. ದೊಡ್ಡಪ್ಪ ಮಹಾರಾಜರ ಮಠದಾಗ ಸಿದ್ಧಲಿಂಗ ಮಹಾರಾಜರು ಇರ್ತಾರ. ದೊಡ್ಡಪ್ಪ ಮಹಾರಾಜರಿಗೆ ಒಮ್ಮೆ ಏನ್ ಅನಿಸ್ತೈತಿ, ಮಹಾನವಮಿ ಸಮೀಪ ಬಂತು, ತುಳಜಾಪುರಕ್ಕೆ ಹೋಗಿ ಅಂಬಾಭವಾನಿ ನೋಡಿದ್ರಾಯ್ತಂತ ತಿಳ್ಕೊಂಡು, ಏ ಸಿದ್ಧ ತುಳಜಾಪುರಕ್ಕೆ ಹೋಗೋಣಪ್ಪ, ಅಮ್ಮನ ದರ್ಶನ ಮಾಡ್ಕೊಂಡು ಬರುವಂದ್ರ ಸಿದ್ಧಲಿಂಗ ಮಹಾರಾಜ್ ಅಂತಾನ, ಅಲ್ಯಾಕೆ ಹೊಕ್ಕಿದೋ ಎಣ್ಣ, ಬೇಕಂದ್ರೆ ಅಕ್ಕಿನೇ ಬರ್ತಾಳ. ಯಾರಿಗೆ? ಅಂಬಾಭವಾನಿ. ಬೇಕಂದ್ರೆ ಅಕ್ಕಿನೇ ಬರ್ತಾಳ, ಅಲ್ಲಿಗ್ಯಾಕೆ ಹೊಕ್ಕಿದಿ ಎಂದ. ಏ ಇಲ್ಲ ಹೋಗುಣ ಅಂತ ತಿಳ್ಕೊಂಡ ಅಂದ್ಗಳೇ ಸಿದ್ಧಲಿಂಗ ಮಹಾರಾಜ ಒಂದು ಕಂಡೀಷನ್ ಮಾಡ್ದ, ಎಣ್ಣ ನಿನಗೂಡ ನಾ ಬರ್ತೀನಿ, ಎಲ್ಲಿ ನಾ ಏನು ಕೇಳ್ತೀನಿ ಅದನ್ನ ನೀ ಕೊಡಿಸ್ತೀನಿ ಅಂದ್ರೆ ನಾನು ನಿನಗೂಡ ಬರ್ತೀನಿ. ಆಯ್ತಪ್ಪ, ನೀ ಏನು ಕೇಳ್ತಿದ್ದ ಅದನ್ನ ಕೊಡಿಸ್ತೀನಿ ಬಾ ಅಂದ್ಗಳೇನೆ. ಎಲ್ಲಿ? ಸಿಂದಗಿ ತಾಲೂಕು ಕನ್ನೊಳ್ಳಿಯಿಂದ ತುಳಜಾಪುರಕ್ಕೆ ಯಾತ್ರಾ ಚಾಲು ಆಯ್ತು. ತುಳಜಾಪುರಕ್ಕೆ ಯಾತ್ರಾ ಚಾಲು ಆಯ್ತು. ಬಹಳ ದೂರ ಅಲ್ಲ, ಇಲ್ಲೇ ಪಡ್ನೂರು ನಿಮ್ಮ ಭೀಮಾ ನದಿ ಏನು ಹರಿದೈತಿ, ಈ ಭೀಮಾ ನದಿ ದಂಡಿಗೆ ಬರುವುದಕ್ಕೆ 2 ರಾತ್ರಿ 2 ಹಗಲು ಹೋದು. 2 ರಾತ್ರಿ 2 ಹಗಲು ಹೋದು. ಭೀಮಾ ನದಿ ದಂಡಿ ದಾಟಿ ಮುಂದೆ ಮಹಾರಾಷ್ಟ್ರದ ಭಾಗಕ್ಕೆ ಬರ್ತಾರ. ಬರುವುದ್ರೊಳಗ ಒಂದು ತ್ವಾಟದೊಳಗೆ ಬಾವಿಯೊಳಗೆ ನೀರು ಟುಮು ತುಂಬಿತ್ತು. ಆ ನೀರು ಬಾವಿ ನೋಡಿದ ಸಿದ್ಧಲಿಂಗ ಮಹಾರಾಜ್ ಅಂದ, ಎಣ್ಣ 2 ದಿವಸ ನಾನು ನಿನಗೇನೂ ಕೇಳಿಲ್ಲ, ಈ ಬಾವ್ಯಾಗ ಹೋಗಿ ನಾ ಜಳಕ ಮಾಡಿ ಬರ್ತೀನಿ, ಬರುವುದ್ರೊಳಗ ಬಿಸಿ ಬಿಸಿ ಕರಿಗಡಬ ತುಪ್ಪ ನನಗೆ ಊಟಕ್ಕೆ ಬೇಕು ಅಂದ. ದೊಡ್ಡಪ್ಪ ಮಹಾರಾಜಿಗೆ ಚಿಂತೆ ಆಯ್ತು. ಊರಲ್ಲ, ಎಲ್ಲಿ ಸಮೀಪ ಊರಿಲ್ಲ, ಹೆಂಗ ತಂಬರ್ಬೇಕು, ಹೆಂಗ ಕೊಡ್ಬೇಕು ಇವನಿಗೆ ಕರಿಗಡಬ ತುಪ್ಪ ಏನು ಆಗಿಂದಾಗ ಮಾಡಾಕ್ ಬರ್ತದ್ರಿ? ಅದು ಆಗಿಂದಾಗೆ ಮಾಡಾಕ್ ಬರ್ತದ? ಇವ ಮೊದಲೇ ಅಡಮುಟ್ಟದಾನ, ಇನ್ನು ಹಳ್ಳಿ ಊರಿಗೆ ಹೋಗಿ ನಾನು ತಿಳ್ಕೊಂಡು ಚಿಂತೆ ಮಾಡ್ಕೊಂತ ಒಂದು ಗಿಡದ ತೆಳಕ್ ಕುಂತ್ರು. ಸಿದ್ಧಲಿಂಗ ಮಹಾರಾಜ್ ಹೋಗಿ ಬಾವ್ಯಾಗ ಜಿಗದ ಈಶಾಡಾಕ.
ಬಾವ್ಯಾಗ ಜಿಗಿಯೋದ್ರೊಳಗೆ 2 ತಾಸು ಈಶಾಡಿ ಬರೋದ್ರೊಳಗ ಒಬ್ಬಕ್ಕೆ ಹೆಣ್ಮಗಳು 18 ಮೊಳದ ಸೀರೆ ಉಟ್ಕೊಂಡಾಳ, ತಲೆ ತುಂಬ ಸೆರಗು ಹಚ್ಕೊಂಡಾಳ, ಮೂಗಿನೊಳಗ ದೊಡ್ಡ ಮುಗುನತ್ತ ಹಾಕೊಂಡಾಳ, ಹಣಿ ತುಂಬ ಪುಡಿ ಕುಂಕುಮ ಹಚ್ಕೊಂಡು ತಲೆ ಮೇಲೆ ಒಂದು ಪುಟ್ಟಿ ಇಟ್ಕೊಂಡು ದೊಡ್ಡಪ್ಪ ಮಹಾರಾಜರ ಬಳಿ ಬಂದ್ಲು. ಯಪ್ಪ ಯಾವ ಊರವ್ರು ನೀವು ಅಂತ ಕೇಳಿದ್ಲು. ಯವ್ವ ನಾವು ಕನ್ನೊಳ್ಳಿಯವರು ಹಿಂಗ ತುಳಜಾಪುರಕ್ಕೆ ಹೊಂಟೀವಿ, ಅಂಬಾ ಭವಾನಿ ನೋಡಾಕ್ ಹೊಂಟೀವಿ. ಆ ಹೆಣ್ಮಗಳಂದ್ಲು, ಯಪ್ಪ ಭಾಳ ಚಲೋ ಆಯ್ತಾ, ಮಂಗಳವಾರ ಐತಿ ಇವತ್ತ, ಆಕಿಗೆ ಪೂಜೆ ಮಾಡಿ ಆಕಿನ ಎಡಿ ತಗೊಂಡು ಬಂದೀನಿ, ಬುತ್ತ್ಯಾಗ ಕರಿಗಡಬ ತುಪ್ಪನೇ ಐತಿಯಪ್ಪ, ನೀವು ಉಂಡ್ರೆ ಭಾಳ ಚಲೋ ಆಯ್ತು ಅಂದ. ದೊಡ್ಡಪ್ಪ ಮಹಾರಾಜಕ್ಕೆ ಬಹಳ ಸಮಾಧಾನ ಆಯ್ತು. ಆಟ ಅನ್ನೋದಕ್ಕ ಸಿದ್ಲಿಂಗ ಮಹಾರಾಜ್ ಎದ್ದ ಬಂದ, ಎಣ್ಣ ಕರಿಗಡಬ ಬಂದವ ಬಾ. ಆ ಹೆಣ್ಮಗಳು ತಾಟ ತಗೊಂಡು ಕರಿಗಡಬ ಹಾಕೊಂಡು ಇಬ್ಬರಿಗೆ ಮಕ್ಕಳು ಉಣಿಸ್ದಂಗ ತುತ್ತು ಮಾಡಿ ಉಣಿಸ್ತಾಳ. ದೊಡ್ಡಪ್ಪ ಮಹಾರಾಜಗ ಸಿದ್ಲಿಂಗ ಮಹಾರಾಜಗ ತುತ್ತು ಮಾಡಿ ಉಣಿಸ್ತಾಳ. ಕರಿಗಡಬ ತುಪ್ಪ ಊಟ ಮಾಡಿದ್ರು. ಊಟ ಮಾಡಿದ ಮ್ಯಾಗ ಕೈ ತೊಳಿಸಿ ತನ್ನ ಸೆರಗಿಲೆ ಬಾಯಿ ಒರೆಸಿ, ಯಪ್ಪ ಎಟ್ಟ ಹೈರಾಣ ಆಗ್ರು ಇಬ್ರು, ನೀವು ಹೈರಾಣ ಆಗೋಕ್ಕಿಂತ ಮೊದಲು ಆಕಿನ ನಿಮ್ಮನ್ನ ನೋಡಾಕ್ ಬರ್ತಿದ್ದಲ್ಲೋ ಅಂತ ಅಂದ್ಲಕ್ಕಿ. ಅಂದು ಆ ಹೆಣ್ಮಗಳು ಹೋದ್ಲು. ಹೋಗೋದಕ್ಕನೆ ದೊಡ್ಡಪ್ಪ ಮಹಾರಾಜರು ಏನಂದ್ರು, ಮತ್ತ ಆಯ್ತಪ್ಪ ನೀ ಹೇಳದಂಗ ಕರಿಗಡಬ ತುಪ್ಪ ಉಂಡಿದಿ, ಮತ್ ಹೋಗು ನಡಿ ತುಳಜಾಪುರಕ್ಕ. ಏ ಅಣ್ಣ ಹುಚ್ಚದೇನ್ ನೀನು, ಏನ್ ಮಾಡವ ಅಲ್ಲಿ ತುಳಜಾಪುರಕ್ಕೆ ಹೋಗಿ ಅಲ್ಲಿ ನಿಲ್ಲಕ್ಕಿ ಇಟ್ಟತನ ಬಂದು ನಾಟಕ ಏನ್ ಮಾಡಿ ಕಡಬ್ ತಿನಿಸುಗಳಿಕಿ ಯಾರು ಬೇರೆದಕ್ಕೆಲ್ಲ ಆಕಿ ಹುಚ್ಚ ಸಂಭವನೆ ಬಂದಾಳ ಅಂತ ಸಿದ್ಲಿಂಗ ಮಹಾರಾಜ. ದಾನಮ್ಮನೆಂದು ಹೆಸರಾದ ಗುಡ್ಡಾಪುರದ ದಾನಮ್ಮ, ಕೊಲ್ಲೂರೋಳು ಮೂಕಾಂಬೆ, ಕೊಲ್ಲೂರೋಳು ಮೂಕಾಂಬೆ ನೀ ತುಳಜಾಪುರದ ತುಳುಜಾಂಬೆ. ಅಂಬಾ ಭವಾನಿ ಜಗದಂಬಾ ಭವಾನಿ, ಅಂಬಾ ಭವಾನಿ ಜಗದಂಬಾ ಭವಾನಿ. ಜಗದಾಂಬಾ ಗೌರಾಂಬ, ಜಗದಾಂಬಾ ಗೌರಾಂಬ ತುಳುಜಾ ಭವಾನಿ. ಅಂಬಾ ಭವಾನಿ ಜಗದಂಬಾ ಭವಾನಿ, ಅಂಬಾ ಭವಾನಿ ಜಗದಂಬಾ ಭವಾನಿ. ದುಷ್ಟ ಶಿಕ್ಷಕಿ ಶ್ರೇಷ್ಠ ರಕ್ಷಕಿ ಅಂಬಾ ಭವಾನಿ, ಶ್ರೇಷ್ಠ ಜಾನಕಿ ಜೀವಪಾನಕಿ ಅಂಬಾ ಭವಾನಿ. ದುಷ್ಟ ಶಿಕ್ಷಕಿ ಶ್ರೇಷ್ಠ ರಕ್ಷಕಿ ಅಂಬಾ ಭವಾನಿ, ಶ್ರೇಷ್ಠ ಜಾನಕಿ ಜೀವಪಾನಕಿ ಅಂಬಾ ಭವಾನಿ. ಅಂಬಾ ಭವಾನಿ ಜಗದಂಬಾ ಭವಾನಿ, ಅಂಬಾ ಭವಾನಿ ಜಗದಂಬಾ ಭವಾನಿ. ವನದ ಶಂಕರಿಯ ನಾಮದಿಂದ ಬಾದಾಮಿಯಲ್ಲಿ ಜಗದಂಬ, ಜಗದಂಬ. ಕೊಲ್ಲೂರೋಳು ಮೂಕಾಂಬೆ, ಕೊಲ್ಲೂರೋಳು ಮೂಕಾಂಬೆ ನೀ ತುಳುಜಾಪುರದ ತುಳುಜಾಂಬೆ. ಅಂಬಾ ಭವಾನಿ ಜಗದಂಬಾ ಭವಾನಿ, ಅಂಬಾ ಭವಾನಿ ಜಗದಂಬಾ ಭವಾನಿ. ಕಂಚ ಕಾಮಾಕ್ಷಿ ಮಧುರ ಮೀನಾಕ್ಷಿ ಗತ್ತರಗಿ ಪುರ ಭಾಗಮ್ಮ, ಭಾಗಮ್ಮ. ನಾಡ ದೇವತೆ ದುರ್ಗಾ ದೇವತೆ, ನಾಡ ದೇವತೆ ದುರ್ಗಾ ದೇವತೆ, ಕಿನ್ನ ದೇವತೆ ಶ್ರೀ ಅಂಬ. ಅಂಬಾ ಭವಾನಿ ಜಗದಂಬಾ ಭವಾನಿ. ಕಂಚ ಕಾಮಾಕ್ಷಿ ಮಧುರ ಮೀನಾಕ್ಷಿ ಗತ್ತರಗಿ ಪುರ ಭಾಗಮ್ಮ. ಗದಗ ಬೆಳಗೇರಿ ಕರಿಯಮ್ಮ ನೀ ಶಿರಿಸಿಪುರದ ಕಾಳಮ್ಮ, ಕಾಳಮ್ಮ. ಸೌದತ್ತಿ ಗುಡ್ಡದ ಎಲ್ಲಮ್ಮ, ಸೌದತ್ತಿ ಗುಡ್ಡದ ಎಲ್ಲಮ್ಮ ನೀ ಮುನಿರಾಬಾದದ ಹುಲಿಗಮ್ಮ. ಅಂಬಾ ಭವಾನಿ ಜಗದಂಬಾ ಭವಾನಿ, ಅಂಬಾ ಭವಾನಿ ಜಗದಂಬಾ ಭವಾನಿ. ಭವಾನಿ 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 ಭವಾನಿ.
ನಮ ಪಾರ್ವದೇವ ಶಿವ ಹರ ಹರ ಮಹಾದೇವ. ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರಿಗೆ ತುಳಜಾಪುರದ ಅಂಬಾಭವಾನಿ ಬಂದು ಕರಿಗಡ ಮುಣಿಸೋದಂದ್ರೆ ಏನು? ನೂಲಿಯ ಚಂದಯ್ಯನವರಿಗೆ ಲಿಂಗದೇವನೇ ಹಿಂದೆ ಬೆನ್ನ ಹತ್ತಿ ಬರೋದು ಅಂತಂದ್ರೆ ಎಂಥದ್ದು? ಈ ಜಗತ್ತಿನೊಳಗ ಶರಣರ ಶಕ್ತಿ, ಮಹಾತ್ಮರ ಶಕ್ತಿ ಎಂಥದ್ದೈತಿ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಗರಗದ ಮಡಿವಾಳಪ್ಪನವರು ಬಾಲ್ಯಾವಸ್ಥೆಯೊಳಗ ಆ ಕಲ್ಮಠದೊಳಗ ಪೂಜೆಗೆ ಕುಂತಂತ ಸ್ವಾಮಿಗಳು, ಉತ್ತರ ಪ್ರದೇಶದಿಂದ ಸ್ವಾಮಿಗಳು ಬಂದಿರ್ತಾರ, ಲಿಂಗ ಪೂಜೆ ಮಾಡ್ಕೊಂತಿರ್ತಾರ. ಬಡ 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 ಬಂದವನ ಅವ್ರ ಕೈಯಾಗಿನ ಇಷ್ಟಲಿಂಗ ತಗೊಂಡು ಮನೆಗೆ ಓಡೋಗ್ಬಿಟ್ಟ. ಸ್ವಾಮಿಗಳು ಹಿಂದೆ ಬೆನ್ನು ಹತ್ತಿ ಆ ಕಲ್ಮಠದ ಅಜ್ಜರಿಗೆ ಅಂತಾರ, ಯಪ್ಪ ಆ ಹುಡುಗ ಬಂದು ನಮ್ಮ ಲಿಂಗನೇ ತಗೊಂಡು ಹೋದನ್ರಿ ಅಂತಂದ್ಗಳೇ ಕಲ್ಮಠದ ಅಜ್ಜರಿಗೆ ಬಹಳ ಸಿಟ್ಟು ಬಂದ್ಬಿಡ್ತು ಪ್ರಭುದೇವ್ರಿಗೆ. ಏ ಹುಚ್ಚ ಮಡಿವಾಳ, ಸ್ವಾಮಿಗಳು ಲಿಂಗ ಕೊಡು, ಆ ಲಿಂಗ ಒಯ್ಬಾರ್ದು, ಲಿಂಗ ಕೊಡು ಅಂತ ತಿಳ್ಕೊಂಡು ಅಂದ್ಗಳೇನೆ ಓಡಿ ಹೋಗಿ ಮನೆಯೊಳಗ ನಾಗಲಾಂಬಿಕೆ ಹಿಂದೆ ಬೆನ್ನು ಹತ್ತಿ ನಿಂತ. ಯಾವಾಗ ಕಲ್ಮಠದ ಅಜ್ಜ ಅವರು ಬೆತ್ತ ತಗೊಂಡು ಬಂದ್ರು, ತಾಯಿಗೂ ಒಂದು ಕ್ಷಣ ಗಾಬರಿ ಆಯ್ತು. ಯಪ್ಪ ಬಹಳ ದೂರ ಬಂದಿರಿ, ಯಾಕೆ ಬಂದಿರಿ ಅಂತ ಕೇಳಿದ್ರು. ಯಾಕೆ ಬಂದಿರಿ ಅಂತಂದ್ಗಳೇನೆ ಅವಾಗ ಕಲ್ಮಠದ ಅಜ್ಜಾರ ಅಂದ್ರು, ನೋಡವ ನಿನ್ನ ಮಗ ಮಠದಾಗಿದ್ದ ಅಜ್ಜ ಅವ್ರು ಲಿಂಗ ತಗೊಂಡು ಬಂದಾನ, ಲಿಂಗ ಕೊಡಿಸೋ, ಲಿಂಗ ಕೊಡು ಮಡಿವಾಳ ಅಂತಂದ್ರು. ಲಿಂಗ ಕೊಡು ಅಂದ್ಗಳೇನೆ ಎಂತ ಮಾತು ಹೇಳ್ತಾನ, 6 ವರ್ಷದ ಬಾಲಕ ಹೇಳ್ತಾನ, ಏ ಮಡಿವಾಳ ಅಜ್ಜ ಅವ್ರ ಲಿಂಗ ಕೊಟ್ಟು ಬಿಡು, ಏ ಕೊಡ್ತೀಯೇ ಇಲ್ಲೋ ಅಂತ ತಾಯಿ ಒಂದು ಕ್ಷಣ ಹಿಂಗ ಕಣ್ಣು ನೆಟ್ಟಗೆ ಮಾಡಿ ಗದರಿದ್ಲು ಮಡಿವಾಳಪ್ಪನ ಬಾಯಾಗಿ ಎಂತ ಮಾತು ಬರ್ಬೇಕು. ಯವ್ವ ಅವ್ರ ಲಿಂಗ ನನ್ನ ಬಲ್ಲಿ ಯಾಕೆ ಬರ್ತದ ಬೇ ಅಂದವ. ಲಿಂಗ ಬ್ಯಾರೆ ಆದ್ರ ಲಿಂಗ ಬರಬೇಕು, ಲಿಂಗ ಯಾಕೆ ಬರ್ತದ? ಅಂಗ ಲಿಂಗ ಸಂಗ 3 ಒಂದಾದಾಗ ಲಿಂಗ ಅಲ್ಲೇ ಇರ್ತದ, ನಾ ಯಾಕೆ ತರಲಿ ಲಿಂಗ ಅಂತಂದ. ಎಷ್ಟು ವಯಸ್ಸಿನ ಹುಡುಗಮ್ಮ? 6 ವರ್ಷದ ಹುಡುಗ. ಅಂಗ ಲಿಂಗ ಸಂಗ 3 ಒಂದಾದ್ರ ಲಿಂಗ ಅವ್ರ ಬಲ್ಲೇ ಇರ್ತದ, ಲಿಂಗ ಹೆಂಗ ಬ್ಯಾರೆ ಆಗ್ತದ ಅಂದ. ಏನ್ ತಿಳಿದು ಚಪ್ಪಾಳಿ ಹೊಡೆದ್ರೆ ನನಗೆ ತಿಳಿಲಿಲ್ಲ. ಯವ್ವ ನೀವು ಮಾತಾಡ್ತಿರಲ್ಲ, ಹ್ಞೂ ಹಾ ಹಿಂಗೆ ಗೋಣರಿ ಹಿಂಗೆ ಅಳಗೇಡ್ಸ್ರಿ, ಹಿಂಗೆ ಕೂತ್ರಿ ಹ್ಯಾಂಗೆ ಕುಂದ್ರಿ, ಹ್ಯಾಂಗೆ ಹೇಳ್ಬೇಕು ಪುರಾಣ ಅಂತ ನಾನು. ನೀವು ಹ್ಯಾಂಗೆ ಕುಂದಿರ್ತಿರಲ್ಲ ಹಿಂಗೆ ನಮ್ಮೂರಾಗೂ ಕುಂದಿರ್ತಾರ. ಯಾವಾಗ ಹೇಳ್ರಿ, ಯಾರು ಊರ್ಲಾಕೊಂಡು ಸತ್ರ, ಗಾಡಿ ಆಕ್ಸಿಡೆಂಟ್ ಆಗಿ ಪೋಸ್ಟ್ ಮಾರ್ಟಮ್ ಆದ ಹೆಣದ ಮುಂದೆ ನೀವು ಹ್ಯಾಂಗೆ ಕುಂದಿರ್ತೀರಿ ಹಿಂಗೆ ಕುಂದಿರ್ತಾರ. ಪುರಾಣ ಅಂದ್ರೆ ಹೂ ಅಂದಾಗ ಹೂ ಅನ್ಬೇಕು, ಹಾ ಅಂದಾಗ ಹಾ ಅನ್ಬೇಕು, ನಗಾಗ ನಗಬೇಕು, ಅಳಾಗಳಬೇಕು, ಇಲ್ಲ ಗೋಣನ ಅಡಿಗಾಡಿಸ್ಬೇಕು. ಹಿಂಗೆ ಕಣ್ಣು ಪಿಳಿ 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 ಬಿಟ್ಕೊಂಡು ನೋಡಿದ್ರಿ ಏನು ಹೇಳ್ಬೇಕು ಹೇಳೋ? ಕತಿ ಹೇಳೋನ್ ಮುಂದೆ ಹೂ ಅಂದ್ರೆ ಕತಿ ಹೇಳಕ್ ಬರ್ತದ, ಪುರಾಣ ಹೇಳೋನ್ ಮುಂದಾಗ ಹೂ ಅನ್ಬೇಕು, ಹಾ ಅನ್ಬೇಕು, ಹಿಂಗೆಲ್ಲ ಅನ್ಬೇಕು. ನಿಮಗೊಂದು ಮಾತು ಹೇಳ್ತೀನಿ, ಎಂತ ಮಾತು ಹೇಳ್ತಾನ ಮಡಿವಾಳಪ್ಪ. 6 ವರ್ಷದ ಹುಡುಗ, ಯವ್ವ ಆ ಸ್ವಾಮಿಗಳ ಲಿಂಗ ನನ್ನ ಬಲ್ಲಿ ಯಾಕೆ ಬರ್ತದ ಅಂದವ. ಯಾಕೆ ಬರ್ತದ? ಅವ್ರ ಬಲ್ಲೇ ಇರ್ಬೇಕಲ್ಲ ಲಿಂಗ, ನಾ ಯಾಕೆ ತಗೊಂಡು ಬರ್ಲಿ? ಅವರು ಉತ್ತರ ಪ್ರದೇಶದಿಂದ ಬಂದು ಸ್ವಾಮಿಗಳು ಹೇಳ್ತಾರ, ಏ ಮಡಿವಾಳ ನನ್ನ ಲಿಂಗವನ್ನು ತಗೊಂಡು ಬಂದವ ನೀನನು ಮಠದಿಂದ ಓಡ್ಕೊಂತ ಬಂದೀನಪ್ಪ, ನನ್ನ ಲಿಂಗ ನನಗೆ ಕೊಟ್ಟು ಬಿಡಪ್ಪ ಅಂತಂದ್ರ ಅವ ಅಂತಾನ, ನಿಮ್ಮ ಲಿಂಗ ನಿಮ್ಮ ಕೊಳ್ಳಾಗೆ ಇರ್ಬೇಕ್ರಿ ಅಜ್ಜಾರ, ನಾ ಹೆಂಗ ತಗೊಂಡು ಬರಾಕ ಬರ್ತದ? ಎಂತ ಮಾತು ಹೇಳ್ತಾನ ಮಡಿವಾಳಪ್ಪ. ನಿಮ್ಮ ಲಿಂಗ ನಿಮ್ಮ ಕೊಳ್ಳಾಗೆ ಇರಬೇಕು, ನೋಡ್ಕೊರಿ ಅಂತಂದ್ರ ಕೈಯಾಗಿನ ಲಿಂಗ ತಗೊಂಡು ಬಂದದ್ದನ್ನ ನೋಡ್ಯಾರ, ಬೆನ್ನ ಹತ್ತಿ ಬಂದಾರ. ಮನೆಗೆ ಬಂದು ಸ್ವಾಮಿಗಳು ಎದಿ ಮೇಲೆ ಕೈಯಾಡಿಸ್ಕೊಂಡ್ರ ಅವ್ರ ಲಿಂಗದ ಕರಡಿಗೆಯೊಳಗೆ ಲಿಂಗ ಇತ್ತಂತೆ. ಎಂತ ಮಡಿವಾಳಪ್ಪನ ಲೀಲಾ ಇರ್ತೀರಿ ನೀವು. ಎಂತ ಮಾತು ಹೇಳ್ತಾನವ. ಅಂಗ ಅಂದ್ರ ದೇಹ, ಲಿಂಗ ಅಂತಂದ್ರ ಗುರುವಿನ ಹಸ್ತದಿಂದ ಬಂದಿರತಕ್ಕಂಥ ಇಷ್ಟಲಿಂಗ. ಅಂಗ ಲಿಂಗ 2 ಒಂದಾಗಿ ಸಂಘ ಕೂಡ್ತು ಅಂತಂದ್ರ ಲಿಂಗ ಬ್ಯಾರೆ ಅಲ್ಲ, ದೇಹ ಬ್ಯಾರೆ ಅಲ್ಲ ಅಂತ ಹೇಳ್ತಾನೆ ಮಡಿವಾಳಪ್ಪ. ಲಿಂಗ ಬ್ಯಾರೆ ಅಲ್ಲ, ದೇಹ ಬ್ಯಾರೆ ಅಲ್ಲ. ಹಿಂದೊಂದು ಕಾಲಕ್ಕೊಂದು ಮಾತು ಹೇಳ್ತಿದ್ರು, ಏನಂತ? ಶರಣ ಸತಿ ಲಿಂಗಪತಿ. ಗಣಮಕ್ಕಳಿಗೆ ಹೆಂಗ ಮಾಡಿಕೊಂಡ ಗಂಡ ದೈವನೋ ಹಂಗ ಗಣಮಕ್ಕಳಿಗೊಬ್ಬ ಗಂಡ. ಯಾರು? ಗುರು ಕೊಟ್ಟ ಇಷ್ಟಲಿಂಗ. ಹೆಣ್ಮಕ್ಳಿಗೆ ಹೆಂಗ ನಿಮ್ಮ ಗಂಡ ಶ್ರೇಷ್ಠನೋ ಗಣಮಕ್ಕಳಿಗೊಬ್ಬ ಗಂಡ. ಶರಣ ಸತಿ ಲಿಂಗಪತಿ ಅಂತ ಹೇಳ್ತಾರ. ಗಣಮಗ ಹೆಣ್ಣು, ಲಿಂಗ ಅನ್ನುವಂಥದ್ದು ಗಂಡಿದ್ದಂಗ. ಎಂತ ಮಾತು. ಉತ್ತರ ಪ್ರದೇಶದ ಸ್ವಾಮಿಗಳು ತಮ್ಮ ಲಿಂಗದ ಕರಡಿಗೆಯೊಳಗ ತೆಗೆದು ಲಿಂಗವನ್ನು ನೋಡಿದಾಗ ಅಂತಾರ, ಇವ ಸಾಮಾನ್ಯನಾಗಿರ್ತಕ್ಕಂಥವನಲ್ಲ ಅಂತ ತಿಳ್ಕೊಂಡು ಬಾಲ್ಯದ ವಯಸ್ಸಿನೊಳಗಿರುವಂತ ಮಡಿವಾಳಪ್ಪನ ಕಾಲು ಮುಟ್ಟಿ ನಮಸ್ಕಾರ ಮಾಡ್ತಾರ. ಮಡಿವಾಳ ನೀ ಸಾಮಾನ್ಯದ ಮಲ್ಲಪ್ಪ,
ಸಾಮಾನ್ಯದವಲ್ಲ ಅಂತ ತಿಳ್ಕೊಂಡು ಕಾಲು ಮುಟ್ಟಿ ನಮಸ್ಕಾರ ಮಾಡ್ತಾರ. ಇಡೀ ಕಿತ್ತೂರು ನಾಡಿನೊಳಗ ಮಡಿವಾಳನ ಸುದ್ದಿ ಹಿಂಗ ಹಬ್ಬಿತು ಅಂತಂದ್ರ ಒಂದು ಕಡೆ ತಿಳಿದವ್ರು ಮಾತಾಡ್ತಿದ್ರು ಏನಂತ, ಲೀಲಾ ಪುರುಷದಾನ, ಯೋಗಿಯದಾನ, ಮಹಾತ್ಮದಾನ, ಬಹಳ ದೊಡ್ಡವದಾನ ಅಂತ ಕೆಲವು ಮಂದಿ ಮಾತಾಡಿದ್ರ ತಿಳಿಲಾರದಂತ ಬುದ್ಧಿಗೇಡಿ ಜನನು ಒಂದು ಕಡೆ ಇರುವಲ್ಲ. ಅವರೆಲ್ಲ ಮಾತಾಡ್ತಿದ್ರು ನಾಗಮ್ಮನ ಮಗ ಕೆಟ್ಟ ಕೀಟಗದಾನ, ನಾಗಮ್ಮನ ಮಗ ಬರೇ ಉಡಾಳತನ ಮಾಡ್ತಾನ, ನಾಗಮ್ಮನ ಮಗ ಬರೇ ಪಿರಾದಿ ತಗೊಂಡು ಬರ್ತಾನ, ಇದು ಎಲ್ಲೋ ಸಿಕ್ಕ ಕೂಸಿಗೆ ತಾಯಿಯಾಗಿ ಇದಕ್ಕೆ ಅನಿಸ್ಕೊಳ್ಳುವಂತ ಕರ್ಮ ಬಂದೈತಿ ಅಂತ ಹಿಂಗೂ ಮಾತಾಡ್ತಿದ್ರು ಜನ. ಒಮ್ಮೆ ಒಂದು ಪ್ರಸಂಗ ಬರ್ತದೆ. ಏನು ಅಂತಂದ್ರ ಅದೇ ಕಲ್ಮಠದೊಳಗ ಒಂದು ಸಲ ಪರಮ ಪೂಜ್ಯರು ಪ್ರಸಾದಕ್ಕೆ ಕುಂತಿದ್ರು, ಪ್ರಭುದೇವರು ಪ್ರಸಾದಕ್ಕೆ ಕುಂತಿದ್ರು. ಪ್ರಸಾದಕ್ಕೆ ಕುಂತಿರುವಂತ ಸಂದರ್ಭದೊಳಗ ಇನ್ನೇನು ಪರಮ ಪೂಜ್ಯರ ಪ್ರಸಾದ ಆದ ಬಳಿಕ ಒಬ್ಬ ಭಕ್ತ ಅಡಿಗೆ ಮಾಡಿಸಿದ್ದ, ಒಂದಿಷ್ಟು ಮಂದಿಗೆ ಪ್ರಸಾದ ಮಾಡ್ಬೇಕಂತೇಳಿ ಒಂದು 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 ಬೊಗೋಣಿಯೊಳಗ ತುಪ್ಪ ಹಾಕಿಟ್ಟಿದ್ರು. ಮಡಿವಾಳಪ್ಪ ಯಾಕೆ ಬಂದೋ ಏನೋ ಗೊತ್ತಿಲ್ಲ, ಮಠಕ್ಕೆ ಬಂದವನೇ ಆ ತುಪ್ಪದ ಮಿಳ್ಳಿ ಏನಿತ್ತು, ತುಪ್ಪದ ಮಿಳ್ಳಿ ಓಟು ನೆಲದ ಮ್ಯಾಗ ಚೆಲ್ಲಿಬಿಟ್ಟ. ಎಲ್ಲರೂ ಅಂದ್ರು, ಏ ಮಡಿವಾಳ ಉಣ್ಣು ಬದುಕದು, ಉಣ್ಣು ಏಯ್ ಹಿಂಗ್ಯಾಕೆ ಓಡಾಡ್ತಿರತ್ತ ಮನೆ, ಉಣ್ಣು ಬದುಕದು, ನೀನು ಉಣ್ಲಿಲ್ಲ ಇನ್ನೊಬ್ಬರಿಗೆ ಉಣಿಸ್ಲಿಲ್ಲ, ಎಂತವ ನೀನು ಅಂತ ತಿಳ್ಕೊಂಡು ಒಂದು 2-3 ಬೆನ್ನು ಹತ್ತಿ ಓಡ್ಕೊಂತ ಬರೋದ್ರಾಗನೆ ಹೊರಗೆ ತಾಯಿ ಇದ್ಲು, ನಾಗಮ್ಮ ಮಠದಾಗ ಇದ್ಲು. ನನ್ನ ಮಗಗೆ ಹೊಡೆದು ಗಿಡದಾರೋ ಅಂತ ತಿಳ್ಕೊಂಡು ತಾಯಿ ಕರಳು ನೋಡ್ರಿ, ನನ್ನ ಮಗಗೆ ಹೊಡೆದು ಗಿಡದಾರೋ ಅಂತೇಳಿ ಯಪ್ಪ 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 ಹೊಡಿಬೇಡ್ರಿ, ನನ್ನ ಕೂಸಿಗೆ ಹೊಡಿಬೇಡ್ರಿ ಅಂತೇಳಿ ತಾಯಿ ಹಿಂಗೆ ಬಿಡಿಸ್ಕೊಳಕ್ಕೆ ಬರೋದ್ರಾಗನೆ ಮಠದ ಮುಂದೊಂದು ಕಲ್ಮಠದ ಮುಂದೊಂದು ಸೇದು ಬಾವಿ ಇತ್ತು. ಸೇದು ಬಾವಿಯಾಗ ಓದವ ಹಿಂಗೆ ಟಣ್ಣಂತ ಜಿಗದ ಬಿಟ್ಟ. ತುಂಬಿದ ಬಾವಿ ಬಹಳ ಆಳ ಇತ್ತು. ಎಷ್ಟು ಕೂಸದು? 6 ವರ್ಷದ ಕೂಸ. ತಾಯಿಗೆ ಇಂಥ ಸಂಕಟ ಆಯ್ತು ಅಂತ ಹೇಳ್ತೇನೆ ನಿಮಗ ನಾಗಮ್ಮಗ. ಯಪ್ಪ ಎಷ್ಟೋ ಜನ್ಮದ ಹರಿತಿ ಹೊತ್ತು ನನ್ನ ಮಡಲಿಗೆ ಮಡಿವ ಮಗನ ಅದೇ ಮಠದಾಗ ನನ್ನ ಮಗ ಪ್ರಾಣ ಕಳ್ಕೊಂತು. ಯಪ್ಪ ಈ ಬಾವಿಯಾಗಿ ಗಂಡು ಮಕ್ಕಳಿಲ್ಲ, ಈ ಬಾವಿಗೆ ಆಳ ಎಟ್ಟೈತಿ ಗೊತ್ತಿಲ್ಲ, ನನ್ನ ಮಗ ಹೋಯ್ತು, ನನ್ನ ಪ್ರಾಣ ಹೋಯ್ತು, ನನ್ನ ಜೀವನನೇ ಮುಗೀತು ಅಂತ ತಿಳ್ಕೊಂಡು ಬಾವಿ ದಂಡಿ ಮೇಲೆ ಕುಂತು ಎದಿ 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 ಪಡ್ಕೊಳ್ಳಾಕತ್ತು. ಕಲ್ಮಠದ ಅಜ್ಜವರು ಬಂದ್ರು, ಮಂದೆಲ್ಲ ಕೂಡಿದ್ರು. ಆ ಬಾವಿಯಾಗ ಕುಂತು ಮ್ಯಾಲ ನಿಂತು ಒದರ್ತಾರ, ಮಡಿವಾಳ ಬಾರೋ ಅಂದ್ರೆ ಹ್ಯಾಂಗ ಬರ್ಬೇಕಾ ಕೂಸ, ಹ್ಯಾಂಗ ಬರ್ಬೇಕು? ಬಾವಿ ದಂಡಿ ಮೇಲೆ ನಿಂತು ತಾಯಿ ಹಿಂಗ ಅಳತಾಳ ನಾಗಮ್ಮ. ಯಪ್ಪ ಎಷ್ಟೋ ಜನ್ಮದ ಕನಸನ್ನ ಕೊಟ್ಕೊಂಡು ಈ ಮಗನನ್ನ ದತ್ತು ಪುತ್ರನಾಗಿ ನನ್ನ ಮಗನನ್ನ ಪಡೆದಿದ್ಯಾ, ಅಂತ ಮಗನನ್ನ ಇವತ್ತು ಕಳ್ಕೊಂಡ್ಯಾ, ನಾ ಹೆಂಗ ಮನೆಗೆ ಹೋಗ್ಲಿ ಅಪ್ಪೋ, ನಾ ಹೆಂಗ ಬದುಕು ಮಾಡ್ಲಿ ಅಂತ ತಿಳ್ಕೊಂಡು ಅಳುವಂತ ಕಾಲಕ್ಕ ಯಾರ ಸಮಾಧಾನ ಮಾಡ್ಬೇಕು ಹೇಳ್ರಿ ನೀವು? ಯಾರ ಸಮಾಧಾನ? ಜಗತ್ತಿನೊಳಗೆ ತಂದೆ ತಾಯಿಗೆ ಅತ್ಯಂತ ದೊಡ್ಡ ನರಕ ಯಾತನೆ ಅಂದ್ರೆ ಕಣ್ಣು ಮುಂದೆ ಮಕ್ಕಳು ಸಾಯಬಾರದು. ತಂದೆ ತಾಯಿ ಮುಂದೆ ಮಕ್ಕಳು ಸತ್ತು ಅಂದ್ರೆ ಅದರಂತ ವೇದನೆ ಈ ಜಗತ್ತಿನೊಳಗೆ ಮತ್ಯಾವುದು ಅಲ್ಲ. ತಂದೆ ತಾಯಿ ಯಾರ್ದಾದ್ರೂ ಜೀವನನೇ, ಆದ್ರೆ ತಂದೆ ತಾಯಿ ಮುಂದೆ ವಯಸ್ಸಿಗೆ ಬಂದ ಮಕ್ಕಳು ಸಾಯೋದೇನೈತಲ್ಲ ಅದನ್ನ ಯಾವ ತಂದೆ ತಾಯಿನೂ ಜಗತ್ತಿನೊಳಗೆ ಸಹಿಸಿಕೊಳ್ಳಂಗಿಲ್ಲ. ಆ ತಾಯಿ ಬಾವಿ ದಂಡಿ ಮ್ಯಾಗ ನಿಂತು ನನ್ನ ಬದುಕೇ ಹಾಳಾಗಿ ಹೋಯ್ತು, ನನ್ನ ಜೀವನನೇ ನಾಶ ಆಗಿ ಹೋಯ್ತು, ಇನ್ನು ಅವ ಹೋದ ಬಳಿಕ ನಾ ಯಾಕಿರ್ಬೇಕಂತ ತಿಳ್ಕೊಂಡು ಅಕಿನೂ ಸೇದು ಬಾವಿ ಹಾರಬೇಕು ಅಂತ ಹೇಳಿ ಓಡಿ ಬರುವುದಕ್ಕನೆ ಮಂದಿ ಹಿಡ್ಕೊಂಡು ನಿಲ್ಲಿಸಿದ್ರಕ್ಕಿನ್. ಏ ಹುಚ್ಚಿ, ಏನ್ ಮಾಡಕ್ ಹೊಂಟಿರಿ ನೀನು? ಅದು ಮಳ್ಳಿತ್ತು, ಹೋಗಿ ಬಾವಿ ಹಾರ್ತು, ಅವನ್ ಋಣ ಅಷ್ಟ ಇತ್ತು, ಮುಗಿದದ ಬಿಟ್ಟು ಬಿಡು. ಅವ ಹೋಗ್ಯಾನಂತ ನೀನು ಹೋದ್ರೆ ಅವ ಹೊಳ್ಳಿ ಬರ್ತಾನೇನು? ಅವನ ಇಲ್ಲ ಅಂದ ಮ್ಯಾಗ ನಾ ಏನ್ ಮಾಡ್ಬೇಕು? ನಾ ಯಾದಕ್ಕೋಸ್ಕರ ಬದುಕಬೇಕು? ಅವನ ಇಲ್ಲ ಅಂದ ಮ್ಯಾಗ ನಾ ಯಾಕಿರ್ಬೇಕು? ನಾ ಎದಕ್ಕೆ ಬದುಕಬೇಕು ಅಂತ ತಿಳ್ಕೊಂಡು ಆ ತಾಯಿ ಬಾವಿಯೊಳಗ ಹಾರಬೇಕು ಅಂತ ಹೋಗುವಂತ ಕಾಲಕ್ಕೆ ಹಿಡಿದು ನಿಲ್ಲಿಸ್ತಾರ. ಎಲ್ಲ ಮಂದಿ ಕೂಡುದ್ರೊಳಗ ಆ ಶಾಸ್ತ್ರಿಗಳಿಗೆ ಗೊತ್ತಾಯ್ತು, ನಾಗಮ್ಮನ ಗಂಡ ಶಾಸ್ತ್ರಿಗಳಿಗೆ ಗೊತ್ತಾಯ್ತು. ಕಿತ್ತೂರು ನಾಡಿನೊಳಗ ಎಲ್ಲ ಮಂದಿ ಬಂದು ಅಜ್ಜವ್ರು ಹೇಳಿದ್ರು, ಮಠ ಬೆಳಗ್ತಾನ, ಈ ಲೋಕ ಉದ್ಧಾರ ಮಾಡ್ತಾನ ಅನ್ನುವಂತ ಹುಡುಗ ಹಾರಿ ಪ್ರಾಣ ಬಿಡ್ತು. ಈಗಾಗಲೇ ಬಿದ್ದು 2-3 ತಾಸು ಆಗ್ಯದ. ಆ ಹುಡುಗ ಇನ್ನು ಜೀವಂತ ಬರ್ಲಕ್ಕಿಲ್ಲ ಅನ್ನೋದ್ರೊಳಗ ಕೂಡಿದ ಮಂದಿಯೊಳಗ ಹಿಂದೊಬ್ರು ಬಂದು ನಾಗಮ್ಮನ ಸೆರಗಿ ಜಗ್ಗಾಕತ್ರಂತ. ಯಾರ ಅವ್ವಾ ಅಂದಂಗಾಯ್ತು. ಹೊಳ್ಳಿ ನೋಡ್ತಾಳ, ಬಾವ್ಯಾಗ ಹಾರಿದಂತ ಮಗನ ನೋಡಿದೆ ಅಕಿನೇ, ಮಂದ್ಯಾಗ ಬಂದು ಹಿಂದೆ ಸೆರಗಿ ಜಗ್ಗು ಮಗನ ನೋಡಿದೆ ಅಕಿನೇ.
ಒಂದು ಕ್ಷಣ ಹಿಂದೆ ನೋಡಿದ್ಲು, ಯಾವ ಮಡಿವಾಳ ಬಾವ್ಯಾಗ ಹಾರಿದ್ದ ಅದೇ ಮಡಿವಾಳ ಬಂದು ತಾಯಿ ಸೆರಗ ಜಗ್ಗ ಕತ್ತಿದ್ದ. ಯಪ್ಪ ಅಂದಕಿನ ಎದಿಗೆ ಹಚ್ಕೊಂಡು ಆ ಹುಡುಗನಿಗೆ ತಾನು ಮುತ್ತು ಕೊಡ್ತಾಳ. ಚಿನ್ನ ರನ್ನ ಅಂತ ತಿಳ್ಕೊಂಡು ಹುಡುಗನನ್ನ ಮುದ್ದಾಡ್ತಾಳ. ಇಡೀ ಕಿತ್ತೂರಿನ ಜನಕ್ಕೆ ಅವತ್ತು ಗೊತ್ತಾಯಿತು, ಈ ಹುಡುಗ ಸಾಮಾನ್ಯವಾಗಿರ್ತಕ್ಕಂಥ ಮನುಷ್ಯ ಅಲ್ಲ, ಇವ ಸಾಮಾನ್ಯವಾಗಿರ್ತಕ್ಕಂಥ ಮನುಷ್ಯ ಅಲ್ಲ, ಇವ ದೇವನ ಇನ್ನೊಂದು ರೂಪದೊಳಗೆ ಈ ನಾಡಿಗೆ ಬಂದಾನ ಅಂತ ತಿಳ್ಕೊಂಡು ಹಿಂಗೆಲ್ಲ ಬಾಲ್ಯದೊಳಗೆ ಲೀಲೆಗಳನ್ನು ಮಾಡ್ತಾರೆ. ಇಷ್ಟೇ ಅಲ್ಲದೆ ಮುಂದೆ ಏನಾಗತೈತೆ ಅನ್ನೋದನ್ನು ಗವಾಯಿಗಳು ಒಂದು ಸಣ್ಣ ಪದ್ಯವನ್ನು ಹಾಡಿದ ನಂತರ ನಾವು ನೀವೆಲ್ಲರೂ ನೋಡೋಣ. ಹೆಣ್ಣು ಕಣ್ಣಾಗಬೇಕು, ಒಳ್ಳೆ ಹೆಸರು ತರಬೇಕು, ತವರಿಗೆ ನಿಮ್ಮ ತವರಿಗೆ, ತವರಿಗೆ ನಿಮ್ಮ ತವಾರಿಗೆ. ಹೆಣ್ಣು ಕಣ್ಣಾಗಬೇಕು, ಒಳ್ಳೆ ಹೆಸರು ತರಬೇಕು, ಹೆಣ್ಣು ಕಣ್ಣಾಗಬೇಕು, ಒಳ್ಳೆ ಹೆಸರು ತರಬೇಕು, ತವರಿಗೆ ನಿಮ್ಮ ತವರಿಗೆ, ತವರಿಗೆ ನಿಮ್ಮ ತವಾರಿಗೆ. ಹೆಣ್ಣು ಲೋಕದ ಕಣ್ಣು ಎಂಬ ಗಾದೆಗೆ ರತ್ನ ಪ್ರಾಯಳಾಗಬೇಕು ಶ್ರೀ ಬಾಳ ಭುವಿಗೆ, ರತ್ನ ಪ್ರಾಯಳಾಗಬೇಕು ಶ್ರೀ ಬಾಳ ಭುವಿಗೆ. ಹೆಣ್ಣು ಕಣ್ಣಾಗಬೇಕು, ಒಳ್ಳೆ ಹೆಸರು ತರಬೇಕು, ತವರಿಗೆ ನಿಮ್ಮ ತವರಿಗೆ. ಅಡ್ಡದಾರಿ ತುಳಿವಲ್ಲಿ ಅಬಲೆಯಾಗಬೇಕು, ದೊಡ್ಡ ಪಥ ತುಳಿಯುವಲ್ಲಿ ಸಬಲೆಯಾಗಬೇಕು. ಅಡ್ಡದಾರಿ ತುಳಿವಲ್ಲಿ ಅಬಲೆಯಾಗಬೇಕು, ದೊಡ್ಡ ಪಥ ತುಳಿಯುವಲ್ಲಿ ಸಬಲೆಯಾಗಬೇಕು. ಹಡೆದವರ ಮನದಲ್ಲಿ ಹಾಲಾಗಿ ಬೆಳೆಸಬೇಕು, ಹಡೆದವರ ಮನದಲ್ಲಿ ಹಾಲಾಗಿ ಹರಸಬೇಕು, ಹಾಡಿ ಹರಸಬೇಕು ಜನ ಅಂತಾಗಿ ಬಾಳಬೇಕು, ಹಾಡಿ ಹರಸಬೇಕು ಜನ ಅಂತಾಗಿ ಬಾಳಬೇಕು. ಹೆಣ್ಣು ಕಣ್ಣಾಗಬೇಕು, ಒಳ್ಳೆ ಹೆಸರು ತರಬೇಕು, ತವರಿಗೆ ನಿಮ್ಮ ತವರಿಗೆ. ಶಿಕ್ಷಣ ರಂಗದಲ್ಲಿ ಸರಸ್ವತಿಯಾಗಿ ಕಲಿಬೇಕು, ಕೊಟ್ಟ ಮನೆಯಲ್ಲಿ ಮಹಾಲಕ್ಷ್ಮಿಯಾಗಿ ದುಡಿಬೇಕು. ಶಿಕ್ಷಣ ರಂಗದಲ್ಲಿ ಸರಸ್ವತಿಯಾಗಿ ಕಲಿಬೇಕು, ಕೊಟ್ಟ ಮನೆಯಲ್ಲಿ ಮಹಾಲಕ್ಷ್ಮಿಯಾಗಿ ದುಡಿಬೇಕು. ಆದರ್ಶ ಸತಿ ಸಾವಿತ್ರಿ ಮಲ್ಲಮರಂತಿರಬೇಕು, ಆದರ್ಶ ಸತಿ ಸಾವಿತ್ರಿ ಮಲ್ಲಮರಂತಿರಬೇಕು. ಹಾಡಿ ಹರಸಬೇಕು ಜನ ಅಂತಾಗಿ ಬಾಳಬೇಕು, ಹಾಡಿ ಹರಸಬೇಕು ಜನ ಅಂತಾಗಿ ಬಾಳಬೇಕು. ಹೆಣ್ಣು ಕಣ್ಣಾಗಬೇಕು, ಒಳ್ಳೆ ಹೆಸರು ತರಬೇಕು, ತವರಿಗೆ ನಿಮ್ಮ ತವರಿಗೆ, ತವರಿಗೆ ನಿಮ್ಮ ತವಾರಿಗೆ. ಹೆಣ್ಣು ಲೋಕದ ಕಣ್ಣು ಎಂಬ ಗಾದೆಗೆ ರತ್ನ ಪ್ರಾಯಳಾಗಬೇಕು ಶ್ರೀ ಬಾಳ ಭುವಿಗೆ. ಹೆಣ್ಣು ಕಣ್ಣಾಗಬೇಕು, ಒಳ್ಳೆ ಹೆಸರು ತರಬೇಕು, ತವರಿಗೆ ನಿಮ್ಮ ತವರಿಗೆ, ತವರಿಗೆ ನಿಮ್ಮ ತವರಿಗೆ, ತವರಿಗೆ ನಿಮ್ಮ ತವರಿಗೆ. ಶಿವಸಾಂಬದಾಯ ನಮ ಪಾರ್ವದೇವ ಶಿವ ಹರ ಹರ ಮಹಾದೇವನ್. ಬಾವ್ಯಾಗ ಬಿದ್ದ ಮಗನ
ಪ್ರಾಣನೇ ಹೋಯ್ತು ಅನ್ನುವುದರೊಳಗೆ ಹಿಂದೆ ಬಂದ ಮಗ ನಿಂತಾಗ ತಾಯಿಗೆ ಎಷ್ಟು ಖುಷಿಯಾಗಿರಬಾರದು. ತಾಯಿ ಆನಂದದಿಂದ ಮಗನನ್ನ ಮುದ್ದಾಡುವಂತ ಕಾಲಕ್ಕ ಪ್ರಭುದೇವರನ್ನ ಹಿಡ್ಕೊಂಡು ಎಲ್ಲ ಕಿತ್ತೂರು ನಾಡಿನಾಗಿನ ಮಂದಿ ಮಾತಾಡ್ತಾರ, ಇವ ಸಾಮಾನ್ಯದ ಮನುಷ್ಯನಲ್ಲ, ಮನುಷ್ಯ ರೂಪದ ಮಹಾದೇವನೇ ಬಂದಾನ ಅಂತ ತಿಳ್ಕೊಂಡು ಎಲ್ಲರೂ ಅವನ ಬಗ್ಗೆ ಮಾತಾಡುವಂತ ಕಾಲಕ್ಕ ಒಂದು ಸಲ ಏನಾಯ್ತು ಅಂತಂದ್ರ ಬಾಳ ಉಡಾಳತನ ಮಾಡ್ತಿದ್ದ, ಬಾಳ ದಾಂಧಲೆ ಮಾಡ್ತಿದ್ದ. ಸುಮ್ಮನೆ ಯಾರಿಗಾರ ಹೋಗೋರಿಗೆ ಏನಾರ ಮಾಡಿ ಮಟ್ಟ ಪಿರಾದಿ ತರೋದು. ನಾಗಮ್ಮ ತಾಯಿಗೆ ಎಂಥ ದೊಡ್ಡ ಹಿಂಸೆ ಮಾಡಿಬಿಟ್ಟ ಮಡಿವಾಳಪ್ಪ ಅಂತಂದ್ರ ಇವನ್ ಎಲ್ಲರ ಹೊರಗೆ ಬಿಡ್ಬೇಕಂದ್ರೆ ಅಕ್ಕಿ ಬೈಸ್ಕೊಳ್ಳಾಕ ಗಟ್ಟಿ ಆಗ್ಬೇಕು ಮಂದಿ ಕೈಯಾಗ. ಹೊರಗೆ ಹೋದ ಅಂದ್ರೆ ಒಂದು ಪಿರಾದಿ ತಂದ ಬಿಡಾಮ, ಹೊರಗೆ ಹೋದ ಅಂದ್ರೆ ಒಂದು ಪಿರಾದಿ ತಂದ ಬಿಡಾಮ. ಒಂದು ದಿವಸ ಏನಾಯ್ತು ಅಂತಂದ್ರ ಮಠದಾಗ ಒಂದು ಏನೋ ಕಾರ್ಯಕ್ರಮ ನಡೆದಿತ್ತು, ಕಲ್ಮಠದಾಗ ಒಂದು ಕಾರ್ಯಕ್ರಮ ನಡೆದಿತ್ತು. ಇವ ಏನಾರ ಬಂದು ಮಠದಾಗ ದಾಂಧಲಿ ಮಾಡತಾನ, ಇವ ಏನಾರ ಬಂದು ಕಿಡಿಗೇಡಿತನ ಮಾಡ್ತಾನ ಅಂತ ಹೇಳಿ ಪ್ರಭುದೇವರ ಸ್ವತಃ ಮಠದ ಸ್ವಾಮಿಗಳ ಏನಂದ್ರು, ನಾಗಮ್ಮನ ಕರೆಸಿ, ನಾಗಮ್ಮ ಇವತ್ತು ಮಡಿವಾಳಪ್ಪನ ಮಠಕ್ಕೆ ಕರ್ಕೊಂಡ್ ಬರಬೇಡ, ನೀ ಮಠಕ್ಕೆ ಬರೋಕ್ಕಿಂತ ಮೊದಲ ಅವನು ಒಂದು ಕೋಣ್ಯಾಗ ಹಾಕಿ ಆ ಕೋಣಿ ಕೀಲಿ ಹಾಕಿ ಬಂದ್ಬಿಡು, ಮಠದಾಗ ಬಂದ ಅಂದ್ರೆ ಉಡಾಳತನ ಮಾಡ್ತಾನ, ದಾಂಧಲಿ ಮಾಡ್ತಾನ ಅಂದ್ರು. ಮತ್ತು ದೊಡ್ಡವರು ಮಹಾತ್ಮರು ಹೇಳ್ತಾರಂತ ತಿಳ್ಕೊಂಡು ಅಕ್ಕಿ ಏನ್ ಮಾಡಿದ್ಲು, ಯಾಕಾಗೋದ್ಯಾಕ್ರಪ್ಪ ಅಂತ ಹೇಳಿ ನನ್ನ ಮನೆಗೆ ಕರ್ಕೊಂಡು ಹೋಗಿ, ಮಡಿವಾಳ ಇವತ್ತೊಂದು ದಿವಸ ನೀ ಇಲ್ಲೇ ಇರಬೇಕು, ನೋಡು ಊರಾಗಿನ ಕತ್ತಾರ, ಮಠದ ಅಜ್ಜರ ಬಯ್ಯ ಕತ್ತಾರ, ನೀ ಬಂದಿ ಅಂದ್ರೆ ಒಟ್ಟು ಒಂದು ದಾಂಧಲಿ ಆಗತ್ತ, ನೀ ಬರಬೇಡ ಅಂತಂದು. ಮಡಿವಾಳಪ್ಪ ಅಂದ, ನೋಡಿ ಅವ್ವ ಅಂದವ. ನೋಡ್ರಿ ಕೆಲವೊಬ್ಬರಿಗೆ ಹೆಂಗಿರ್ತೈತಿ ಅಂದ್ರ ಈ ಸ್ವಂತ ಬುದ್ಧಿ ಅನ್ನೋದು ಇರ್ಬೇಕು ಮನುಷ್ಯಾಗ. ಇನ್ನೊಬ್ರು ಹೇಳಿದ್ದನ್ನ ಕೇಳಿದ್ರೆ ಎಂತ ಅವಘಡ ಆಗ್ತಾವ ಅಂತ ಹೇಳ್ತೀನಿ ನಿಮಗೆ ನಾನು. ನಮ್ಮ ಊರಾಗ ಒಂದು ಹುಡುಗಿತ್ತು, ಅದು ಹುಟ್ಟುತ್ತನ ಏನಿತ್ತ ಏನೋ ಗೊತ್ತಿಲ್ಲ, ಒಂಥರ ಹುಚ್ಚರ್ಗತೆ ಇತ್ತದು ಹುಡುಗ. ಆ ಹುಡುಗಗೆ ಮಹಾದೇವ ಅಂತ ಹೆಸರಿಟ್ಟಿದ್ರು. ಅದಕ್ಕೆಲ್ಲರೂ ಒಂಥರ ಯಥಾ ರೀತಿ ಇತ್ತು, ಅದಕ್ಕೆ ಹುಚ್ಚ ಮಹಾದೇವ ಅಂತ ಹಿಂಗೆ ಕರಿತಿದ್ರು. ಅದು ಏನು ಮಾಡೋದು ಅಂದ್ರೆ ಬರೀ ಉಣ್ಣೋದಷ್ಟೇ ಕೆಲಸ. ಮನ್ಯಾಗ ಶಿಸ್ತಾಗ ಉಣ್ಣೋದು, ಬಂದು ಗುಡಿ ಕಟ್ಟಿ ಕುಂತು ಬಿಡೋದು, ಮತ್ತು ಸಂಜೆ ಆದಗಳೇ ಮನೆಗೆ ಹೋಗೋದು, ಉಣ್ಣೋದು, ಮಕ್ಕೊಂಡ್ಬಿಡೋದು, ಏನು ಕೆಲಸ ಮಾಡವಲ್ಲ ಏನಲ್ಲವ. ಒಮ್ಮೆ ಏನಾಯ್ತು, ಗುಡಿ ಕಟ್ಟಿ ಕುಂತಾನ, ಕುಂತುಗಳೇನೆ ಒಬ್ಬ ಕಳ್ಳ ಮಹಾದೇವ ಅಂದ. ಅವ ಎಲ್ಲರಿಗೂ ಈ ಹಳ್ಳಿಗಳದಾಗ, ಈ ಮಹಾರಾಷ್ಟ್ರದಾಗ ಹೆಂಗೈತೆ ಗೊತ್ತಿಲ್ರಿ, ನಮ್ಮ ಕಡೆ ಈ ಹಳ್ಳಿಗಳದಾಗ ಕಾಕ ಮಾಮ ಅಣ್ಣ, ಈ ಕಡೆ ನಿಮ್ಮ ಕಡೆ ಬರೀ ಮಾವಸಿ ಅನ್ನೋದು ಕೇಳಿನ. ನನಗೂ ಇವು ಈಗ ತಿಳಿಯಾಕತ್ತದ ಇದು ಒಂದಿಟ್ಟು ಮರಾಠಿ ಭಾಷೆ, ಮೊದಲ ಒಟ್ಟೆ ತಿಳಿತಿದ್ದಿಲ್ಲ. ಇಲ್ಲಿ ಚಿತ್ಪುರಕ್ಕೆ ಬಂದಿದ್ದೆ ನಾನು, ಇವ ನಮ್ಮ ಬಸನಗೌಡ ನಾನು ಕೂಡಿ ಇಲ್ಲಿ ಟಾಕಳಿ ಬಲ್ಲಿ ಚಿತ್ಪುರಕ್ಕೆ ಬರ್ತದೆ, ಪುರಾಣಕ್ಕೆ ಬಂದಿದ್ದೆ, ಇನ್ನೂ ಸಣ್ಣವಿದ್ನೇನು. ಅಲ್ಲಿ ಬಂದು ಮಾವಸಿ ಅನ್ನೋರು, ನಾ ಬಸ್ಸು ಏನಂತಾರೆ ಮಾವಸಿ ಅಂದ್ರೆ ಏನಂತಾರ ಅಂತ ಕೇಳೋಣ. ಅವ ಮರಾಠಿಗೆ ಏನಂದಪ್ಪ, ಅಪ್ಪ ಕಾಯಿ ಚಲ ಅಂದ. ನಾ ಇದು ನಾಯಿ ಕಡ್ದಿಲ್ಲೋ ಅಂತ, ಕಾಯಿ ಚಲ ಅಂದ್ರ ನಾಯಿ ಕಡ್ದಿಲ್ಲೋ ನನಗ ನಾನು. ಇವ ಇದುವರ ನಮ್ಮ ತಬಲಾಜಿಗರ ಇದುವರ ಕಲಿಬೇಕಿಲ್ಲ, ಇದಕ್ಕೂ ನಾ ಪಾಡ ನನಗಿತ್ತ ಬಲ ಅವ, ನನಗೂ ಕಡ್ದಿಲ್ಲ ಅಜ್ಜರಿಗೆ ಕಡ್ದಿಲ್ಲ ತವ. ಇವು ಭಾಷೆ ಏನಕ್ಕವ್ರಿ, ಭಾಷೆ ಭಾಳ ವ್ಯತ್ಯಾಸ. ಇವು ಭಾಷೆನೇ ತಿಳಿಯಲ್ಲ ಕೆಲವೊಂದು ಭಾಷೆ. ನೋಡ್ರಿ ನಿಮಗೆ ಆಶ್ಚರ್ಯ ಹೇಳ್ತೇನೆ ನಾನು, ಯಾಕೆ ಅವ ಹಿಂದವ್ರಿಗೆ ಏನು ಮಾತಾಡಕತ್ರಿ, ಯಾಕೆ ಹುಗ್ಗಿ ಕುದಿಯಾಕತ್ತ ತಡ್ರಿ ಒಂಚರ. ಮಾದೇವ ಅಂದ. ಮಾದೇವ ಅಂದಗಳೇ ಆ ಹುಡುಗ ಎಲ್ಲರಿಗೆ ಮಾಮ ಅಂತಿತ್ತು. ಯಾಕೆ ಮಾಮ, ನಾನು ಕೂಡ ಬರ್ತೀಯನು ಮಾದೇವ ಅಂದ. ಮಾಮ ನಾ ಏನು ತಿನ್ನಕ್ಕೆ ನಾ ಕೇಳ್ತೀನಿ, ಕೊಡಿಸಿದ್ರು ಬರ್ತೀನಿ. ಏನು ತಿಂದಿ ಏನು ಬಿಟ್ಟಿದಿ, ತಿನ್ನಕ್ಕಲ್ಲ ನಾನು ಕೂಡ ಬಾ ಅಂತೇಳಿ ಕರ್ಕೊಂಡು ಹೋದ. ಒಬ್ರು ಗೌಡ್ರ ಮನೆಗೆ ಕರ್ಕೊಂಡು ಹೋದ, ರಾತ್ರಿ ಕಳ್ತನ ಮಾಡಕ್ಕೆ ಕರ್ಕೊಂಡು ಹೋದ. ಮಾದೇವ ಅಂದ. ಯಾಕೆ ಮಾಮ, ಮಾದೇವ ನಿನ್ನ ಸೊಂಟಕ್ಕೆ ಹಗ್ಗ ಕಟ್ಟಿ ಬೆಳಕಿಂಡ್ಯಾಗ ಹಾದು ನೀನು ಇಳಿಸ್ತೀನಿ, ಏನು ಚಲೋ ಕಿಮ್ಮತ್ತಿನ ಸಾಮಾನು ಕಾಣ್ತಾವ, ದೊಡ್ಡ ಕಾಣ್ತಾವ, ಅದನ್ನು ಹಗ್ಗಕ್ಕೆ ಕಟ್ಟು ನಾ ಮ್ಯಾಗ ಕುಂತು ಜೋಗುತ್ತೀನಿ ಅಂದ. ಹ್ಞೂ ಮಾಮ. ಅವನು ಸೊಂಟಕ್ಕೆ ಹಗ್ಗ ಕಟ್ಟಿ ಬೆಳಕಿಂಡ್ಯಾಗ ಹಾದು ಇಳಿಸಿದ ಗುಳ್ಳೇನೆ ಅಡಿಗೆ ಮನೆಯಾಗ ಇಳಿಸಿಬಿಟ್ಟ. ರುಬ್ಬುಗುಂಡ ಕೈತ್ತು ಮುಂದೊಂದು ಲಟ್ಟ ರುಬ್ಬುಗುಂಡ. ಆ ರುಬ್ಬುಗುಂಡಿಗೆ ತನ್ನ ಸೊಂಟದನ್ನ ಹಗ್ಗ ಬೀಚಿ ಕಟ್ಟಿ ಮಾಮ ಅಂದ. ಅದು ಬೆಳಕಿಂಡ್ಯಾಗ ಕೂತು, ಯಾಕೋ ಜಗ್ಗು ಮಾಮ ಅಂದ. ಜಗ್ಗು ಮಾಮ ಅಂದಗಳೇ ಏನೋ ಕಟ್ಟಿರ್ಬೇಕು ಬಿಡತ್ತೇಳಿ ಜೀಟಗಾಲ ಕೊಟ್ಟು ಜಗ್ಗೇ ಜಗ್ತಾನ, ಅದೇನು ಬಂಡಿಗಲ್ಲಿ ಬ್ಯಾಗ ಬರುದ ಬಿಡುದ. ಏನು ಕಟ್ಟಿವು ಮಾದೇವ ಅಂದ. ದೊಡ್ಡದ ಕಟ್ಟಿನಿ ಜಗ್ನಿ ಅಂದ. ದ್ವಾಡ್ದ ಕಟ್ಟಿನಿ ಜಗ್ ಅಂದ್ಗಳೇ ಒಂದು ಏನರ ಹಾಂಡೆ ಗಿಂಡೆ ಕಟ್ಟಿರ್ಬೇಕಂತ ಅದು ಮ್ಯಾಗ ಕೂತು ಜಗ್ಗೇ ಜಗ್ತದ. ಏನು ಮ್ಯಾಗೂ ಬರೋವಲ್ದು, ತೆಳಗೂ ಬರೋವಲ್ದು. ಏನು ಕಟ್ಟಿವು ಮಾದೇವ ಅಂದ. ನಾ ಕಟ್ಟಿನಿ ಅಂದ. ನೀನು ಚಲೋ ಕರ್ಕೊಂಬಂದ್ಯಪ್ಪ, ನಾ ಹಗ್ಗನೇ ಹರಿತದ, ಏನೂ ಬರೋವಲ್ದು, ನಾನೇ ತೆಳಗಿಳಿತೀನಿ ಅಂತೇಳಿ ಅವ ತೆಳಗಿಳ್ದ.
ಬೆಳಕಿಂಡ್ಯಾಗ ಹಾದು ಏನು ಕಟ್ಟಿವೋ ಮಾದೇವ ರುಬ್ಬುಗೊಂಡು ರುಬ್ಬುಗೊಂಡು ತಗೊಂಡು ಎಲ್ಲಿ ರುಬ್ಬಾಕ್ ಹೋಗವ ಎದಕ್ಕೆ ಕಟ್ಟಬೇಕದನ ಅಂದವ. ಚಲೋ ಕಿಮ್ಮತ್ತಿನ ಸಾಮಾನು ಕಟ್ಟು, ಅಂಥವು ಬೇಡ, ತಿನ್ನೋದು ಬೇಡ, ರುಬ್ಬುಗೊಂಡು ಬೇಡ, ಕಲ್ಲ ಪಲ್ಲ ಕಟ್ಟಬೇಡ, ನಾ ಆ ಕಡೆ ಹೋಗ್ತೀನಿ ಈ ಕಡೆ ಹೋಗಂದ್ಗಳೇನೆ ಇಬ್ರು ಕೂಡಿ ಅವ ಪಡಸಲ್ಯಾಗ ಹೋದ. ಇದು ಮಾದೇವ್ ಅಡಿಗೆ ಮನ್ಯಾಗ ಇತ್ತು, ಅಲ್ಲೇ ಹುಡುಕಾಡಕತ್ತು. ಮೊದಲೇ ಕಾತ್ಲ ಹಾಗೆ ಒಂದು ಈಟು ಡೇಪಿಗಳಿದ್ದು, ಆ ಡೇಪಿಗಳು ತೆಗಿಯವ, ಒಳಗೆ ಕೈ ಹಾಕವ, ಏನಿರ್ತೈತಿ ನಾಲ್ಗೆ ಹಚ್ಕೊಳ್ಳೋದ್ರಾಗೆ ಹಾಂಗೆ ಹುಡುಕಾಡೋದಕ್ಕ ರವ ಸಿಕ್ತು. ಆ ರವದ ಬಗಲಾಗಿ ಇಟ್ಕೊಂಡ ಮಾಮ ಅಂದ. ಯಾಕೋ ಮಾಮ ರವ ಸಿಕ್ಕೈತಿ, ರವ ತಗೊಂಡು ಏನು ಮಾಡ್ತೀವೋ ಮಾದ್ಯ, ಚಲೋ ಸಾಮಾನು ಹುಡುಕ್ಯಾಡತ್ತ ಅವ. ಸೋಮವಾರ ನಾ ಹುಡುಕ್ಯಾಡ್ತೀನಿ ಅಂತೆ. ಮತ್ತೆ ಹಾಗೆ ಹುಡುಕ್ಯಾಡೋದಕ್ಕನೆ ಸಕ್ಕರೆ ಸಿಕ್ತು. ಮಾಮ ಅಂದ. ಯಾಕೋ ಮಾಮ ಸಕ್ಕರೆ ಸಿಕ್ಕೈತಿ, ಸಕ್ಕರೆ ಮಾದ್ಯ ಹೊರಗೆ ನಿನಗೊಂದು ಕಿಲೋ ಕೊಡಿಸ್ತೀನಿ, ಆ ಸಕ್ಕರೆ ತಗೊಂಡು ಏನು ಮಾಡವ, ಬ್ಯಾಡ ಸುಮ್ಮರು ನಾನು. ಹಾಗೆ ಹುಡುಕಾಡೋದಕ್ಕೆ ತುಪ್ಪದ ಮಿಳಿ ಸಿಕ್ತು. ಮಾಮ ಅಂದ. ಯಾಕೋ ಮಾಮ ಅಗಳಿ ರವ ಸಿಕ್ಕದ, ಸಕ್ಕರೆ ಸಿಕ್ಕದ, ತುಪ್ಪ ಸಿಕ್ಕದ, ಮಾಮ ಶಿರಾ ಮಾಡಮ್ಮ ಅಂದ. ಎಲ್ಲಿ ಬಂದಾರ? ಕಳತನ ಮಾಡಕ್ ಒಬ್ಬರು ಮನೆಗೆ ಬಂದಾರ. ಮಾದ್ಯ ಇದು ಬ್ಯಾರೆದವ್ರ ಮನೆ ಐತಿ, ಮಾವನ ಮನೆ ಅಲ್ಲಿದು, ಎಲ್ಲಿ ಮಾಡವ ಶಿರಾ, ನೀ ಸುಮ್ಮನೆ ಕುಂದ ನಾ ಮಾಡ್ತೀನಿ ಅನ್ನನೇ. ಹಾಗೆ ಅದು ಗ್ಯಾಸ್ ಒಳಗೆ ಅಡಿಗೆ ಮನ್ಯಾಗ ಒಂದು ಈಟ ಗ್ಯಾಸ್ ಹಚ್ಚಿ ಬಡ ಬಡ ರವಾ ಪವ ಹುರಿದು ಶಿರಾ ಏನು ಬೇಕು ಅದಕ್ಕೆ ರವಾ ಸಕ್ರೆ ತುಪ್ಪ ಹಾಕಿ ಲಟಪಟ ಕುದಿಸಿ ಶಿರಾ ರೆಡಿ ಆಯ್ತು. ಮಾಮ ಅಂದ. ಯಾಕೋ ಮಾಮ ಶಿರಾ ರೆಡಿ ಆಗೈತಿ, 2 ಗಂಗಾಳ ತಗೊಂಡಿನಿ, ಹೊರಕೂತ್ ಊಟ ಮಾಡೋ ಮಾಮ ಅಂದ. ಬ್ಯಾಡ ಓ ಮಾದ್ಯ, ಅಲ್ಲಿ ಕಟ್ಕೋ, ಅಲ್ಲೇ ಹೊರಗೆ ಹೋಗಿ ಉಣ್ಣಮ್ಮು. ಇಲ್ಲೇ ಉಣ್ಣ ಬ್ಯಾಡೋ, ಇಲ್ಲಿ ಸೋಮವಾರ ಕುಂದು ನೀನು ಅಂಥೇಳಿ ಹೊರಗೆ ಪಡಸಾಲ್ಯಾಗ ತಂದು ಸಿರಿದು ಬಗೋಣಿ ಇಟ್ಟು ಗಂಗಾಳ ಇಟ್ಟರು. ಆ ಕತ್ತಲದಾಗ ಎಲ್ಲಿ ಇಟ್ಟಾರಂದ್ರ ಗೌಡತಿ ಮಕ್ಕೊಂಡು ಹೊರಸಿನ ಬಾಜುನ ಇಟ್ಟುಬಿಟ್ಟಾರ ಕತ್ತಲದಾಗ. ಮಾಮ ಅಂದ. ಯಾಕೆ ಮಮ್ಮದೆ? ಸುರ ಭಾರಿ ಆಗೈತಿ ಮಮ್ಮ, ವಾಸನೆ ಬರಾಕತ್ತ ವಾಸನೆ. ಬ್ಯಾಡು ಮಾದ್ಯ, ನೀ ಸುಮ್ಮನೆ ಕುಂದು ನೀ ಅಂತೇಳಿ 2 ಗಂಗಾಳದಾಗ ಹಿಂಗೆ ಹಾಕಾಕತ್ತಿದ್ದ. ಹಾಕೋದ್ರಾಗ ಆ ಮನಿ ಮಾಲಾಕ್ತಿ ಗೌಡತಿ ಏನಿದ್ದಲ್ರಿ, ಅದು ನಿದ್ಗಂಡಾಗ ಹಿಂಗೆ ಕೈ ಒಗದು ಬಿಡ್ತಿ ಹಿಂಗೆ ನಡಬರಕ್ಕ. ಹಿಂಗೆ ಒಗೆನ ಮಾದೇವಿ ಅನ್ಬೇಕು. ಮಾಮ ಗೌಡ್ತಿ ಶಿರಾ ಬಿಡಕತ್ತಾಳ ಮಾಮ ಅಂದ. ಗೌಡ್ತಿ ಶಿರಾ ಬಿಡಕತ್ತಾಳ ಮಾಮ. ಇಲ್ಲೋ ನಿದ್ಗಂಡಾಗ ಕೈ ಒಗದಾಳು ಮಾದ್ಯ, ಹಾಕಿ ಹೋಗಿನ ಕೈಯಾಗ. ಯಾಕ? ಅವ್ರದೇ ಸಕ್ರೆ, ಅವ್ರದೇ ರವ, ಅವ್ರದೇ ತುಪ್ಪ, ಏನ್ ಭಾಳ ಬೇಡ್ಯಾಳಕ್ಕಿ, ಈಟೆ ಬೇಡ್ಯಾಳ, ಇಟ್ಟೆ ಕೊಡವನ ಅಂದ. ಬ್ಯಾಡೋ ಮಾದೇವ ಹಾಕಬೇಡ, ಸೊಮ್ಮರು ಕೊಂದ್ರು ನೀನು, ನಾ ಹಾಗೆ ಬಿಡವ ಅಂತೇಳಿ ಲಟಪಟ ಸುಡು ಶಿರಾ ಹಿಂಗೆ ಚಮಚದ ತಗೊಂಡು ಗೌಡ್ತಿ ಕೈಯಾಗ ಹಾಕಿಬಿಟ್ಟ. ಗೌಡ್ತಿ ಬಾಯಿ ಕೈ ಹಚ್ಕೊಂಡು ಎದ್ದು ಬಿಡ. ಅಲ್ರಿ ಸುಡು ಸಜಕ ಕೈಯಾಗ ಹಾಕಿದ್ರಿ, ಶಿರಾ ಹಾಕಿದ್ರಿ, ಹೆಂಗಲಕ್ಕಿಲ್ಲ ಅದಕ್ಕೆ ನಿದ್ಗಂಡಾಗ. ಅದು ಗಂಡ ಏನಿತ್ತು ದೋತ್ರ ಉಟ್ಕೋತಿತ್ತದು. ತಲೆಯಾಗ ಒಂದು ಕೂದಿದ್ದಿಲ್ಲ, ಅದ್ರ ಬೋಳ ತಲೆಯಾಗ ಮಣ್ಣು ಹಾಕ್ಲಿ. ಇದು ಗೌಡ್ತಿ ಬಾಯಿ ಕೈ ಹಚ್ಕೊಂಡ್ಗಳೇನೆ ದೋತ್ರ ಕಚ್ಚಿ ಸುತ್ತಕೊಂಡು ಏನಾತ ಅಂತ ಹೋಗಿ ಜಿಗದ್ ಲೈಟ್ ಹಾಕಿದ. ಹಾಕೋದ್ರಾಗೆ ಮಾದೇವ್ ಹೋಗಿ ಅಟ್ಟದ ಮ್ಯಾಗ ಡೊಕ್ಕೊಂಡ, ಕಳ್ಳು ಹೋಗಿ ಬುಡಕ್ ಡೊಕ್ಕೊಂಡ. ಗೌಡ ನೋಡ್ತಾನ 2 ಗಂಗಾಳ ಶಿರದ ಬಗೋಣಿ, ಏನಿನ ಬಾಯಾಗ ಮಣ್ಣು ಅಂತೇಳಿ ಹೆಡ್ತಿಗಳು ಟಳ್ಳಂತ ಕೊಟ್ಟನು. ಯಾಕ ಅಂದ್ಲಕ್ಕಿ, ಅಲ್ಲೋ ನಮ್ಮ ಮನ್ಯಾಗ ಯಾರದಾರ? ಯಾರೂ ಇಲ್ಲ ಮನ್ಯಾಗ, ಗಂಡ ಇಲ್ಲ, ನಾ ಒಬ್ಬನೇ, ಮಕ್ಕಳಿಲ್ಲ, ಮೊಮ್ಮಕ್ಕಳಿಲ್ಲ. ನಿನಗೆ ಹಗಲತ್ತೆ ಮಾಡ್ಕೊಂತೀನಿ ಶಿರಾ, ದೆವ್ವ ಅಡ್ಡಾಡಾಗ ಶಿರಾ ತಿನ್ಬೇಕಾತ ನಿನಗೆ? ಎಂತಪರಿ ಗಾಬ್ರಿಗೆ ಅಕ್ಕಿ ಹತ್ತಾಳ, ನಾ ಮಾಡೇ ಇಲ್ಲ ಶಿರಾನೇ. ನೀ ಮಾಡ್ಲಾರ್ದು ಹ್ಯಾಂಗ ಬತ್ತಿಲ್ಲಿ? ಇಲ್ಲ ನಾ ಹೊಟ್ಟೆ ಮಾಡಿ ಸುಳ್ಳು ಹೇಳ್ತಿ ಅಂತ ಮತ್ತೊಂದ್ರೆ ಎಮ್ಮತ್ ಕೊಡನೆ ಏನಂದ್ಲು. ಆ ಗೌಡನ ಹೊಡೆತ ತಾಳ್ಲಾರ್ಕ, ನಾ ಶಿರಾ ಮಾಡಿದ್ದೆ ಖರೆ, ಆದ್ರೆ ಮ್ಯಾಗ ಕುಂತ ಮಹಾದೇವನೇ ನೋಡ್ಲಿ ಅಂದ್ಲಕ್ಕಿ. ಇದು ಅಟ್ಟದ ಮ್ಯಾಗ ಕುಂತಿತ್ತಲ್ಲ ಮಹಾದೇವ್, ಹುಚ್ಚ ಮಹಾದೇವ್ ಸುಮ್ ಕುಂದಿರ್ಬೇಕಿಲ್ಲ. ಇದು ಏನನ್ಬೇಕಂದ್ರಿ, ಆ ಗೌಡ್ತಿ ಬಾರಿ ಶಾಣೆ ಕವ ನೀನು, ಬರೇ ಮ್ಯಾಗ ಕುಂತ ಮಹಾದೇವ್ ನೋಡ್ಲಿ ಅಂದ್ರೆ ಬುಡ ಕುಂತ ನಮ್ಮ ಮಾವನ್ ನೋಡ್ಬೇಕಿಲ್ಲ. ಗೌಡ ಬರ್ರಿ ಮಕ್ಕಳೇ, ಚಲೋ ಸಿಕ್ಕ್ರಿ ನೀವು ಅಂದವ. ಚಲೋ ಸಿಕ್ಕಿರಿ ಬರ್ರಿ ನೀವು. ಇಬ್ಬರನ್ನು ಹೊಡೆದ್ರೆ ನಿಮ್ಮ ಮುಂದೆ ಹೇಳ್ತೀನಿ, ಬಿಜಾಪುರ ಬೇಳಿ ದವಾಖಾನ್ಯಾಗ 12 ದಿನ ಅಡ್ಮಿಟ್ ಇದ್ರು. ನಮ್ಮ ಸ್ವಂತ ಬುದ್ಧಿ ಅನ್ನೋದು ಏನಿರ್ತೈತಿ ಅದು ಬಹಳ ಪ್ರಾಮುಖ್ಯತೆ ಆಗ್ತದ.
ಆ ತಾಯಿಗೆ ಊರ ಮಂದಿ ಎಲ್ಲ ಹೇಳಿದ್ರು. ಆ ತಾಯಿಗೂ ಗೊತ್ತಿತ್ತು ಮಡಿವಾಳಪ್ಪ ಸಾಮಾನ್ಯದವಲ್ಲ ಅಂತ ಗೊತ್ತಿತ್ತು. ಆದ್ರೂ ಪರಮ ಪೂಜ್ಯರು ಹೇಳ್ಯಾರ ಅಂತ ತಿಳ್ಕೊಂಡು ಮನ್ಯಾಗ ಅವನು ಏನು ಮಾಡಿದ್ಲು, ಇನ್ನು ಏನರ ಮಾಡಿ ಆ ಕಡೆ ಹಾದು ಬಂದಾನಂತ ತಿಳ್ಕೊಂಡು ಮೈಯಾಗ ಉಟ್ಕೊಂಡಿರುವಂತ ಅಂಗಿನ ಕಳೆದ ಬರೇ ಮೈಲಿ ಅವನ್ನ ಹಾಕಿ ಆ ಕೋಣ್ಯಾಗ ಹಾಕಿ ಕೀಲಿ ಹಾಕೊಂಡು ಮಠಕ್ಕೆ ಬಂದು. ನಿಮಗೆ ಆಶ್ಚರ್ಯ ಹೇಳ್ತೀನಿ, ಮಠಕ್ಕೆ ಬಂದು ಮಠದಾಗ ಸೇವಾ ಮಾಡ್ತಿದ್ಲು. ಮಠದಾಗ ನೋಡ್ರಿ, ಮಠ ಅಂದಮ್ಯಾಗ ನಾಮ ಸೇವಾ ಮಾಡಬೇಕು. ಇಲ್ಲಿ ಈ ಮಠದಾಗ ಈಗ ಹೆಂಗೆ ತಾಯಂದ್ರ ಬಂದು ಯಾರು ಅಡಿಗೆ ಮಾಡ್ತಾರೆ, ಯಾರು ಬದನಿಕಾಯಿ ಉಳ್ತಾರೆ, ಹಿಂಗೆ ಸೇವಾ. ಯಾಕಂದ್ರ ಮಠ ಯಾರ್ದು ಅಂತಂದ್ರೆ ನಿಮ್ಮದೇ ಮಠ ಇದು. ಇಲ್ಲಿ ನೀವ ಬಂದು ಸೇವಾ ಮಾಡಬೇಕು. ನೀವೇ ಬಂದು ಅತಿಥಿಗಳ ಕುಂತ್ರ ಮಾಡವ್ರು ಯಾರು? ನಿಮಗೊಂದು ಮಾತು ಹೇಳ್ತೀನಿ, ಕಲ್ಮಠದೊಳಗೆ ಸೇವಾ ಮಾಡಾಕತ್ತಿದ್ದ ತಾಯಿ ಮಾಡುವಂಥ ಪ್ರಸಂಗದೊಳಗ ಪ್ರಭುಸ್ವಾಮಿಗಳಿಗೆ ಏನು ಅನ್ನಿಸ್ತು, ನಾಗಮ್ಮ ಅಂದ್ರು, ಯಪ್ಪ ಮಡಿವಾಳ ಪೆಲ್ಯದಾನ, ಯಪ್ಪ ನೀವು ಹೇಳ್ದಂಗ ಮನ್ಯಾಗ ಅವಂಗ ಬರ್ಲಾರ್ದಂಗ ಭದ್ರವಾಗಿ ಕೀಲಿ ಹಾಕಿನಿ, ಮತ್ತು ಉಟ್ಕೊಳ್ಳೋ ಅಂಗಿ ಏನೈತಿ ಆ ಅಂಗಿನೂ ಸಹಿತ ಕಳೆದು ಬರಿ ಮೇಲೆ ಅವನು ಕುಂದಿರಿಸಿ ಬಂದೀನಿ ಅಂದ್ಲ. ಪ್ರಭುದೇವ್ರಿಗೆ ಗೊತ್ತಿತ್ತು. ಏನು ಗೊತ್ತಿತ್ತು ಅಂತಂದ್ರ ಅವ ಸಾಮಾನ್ಯದವಲ್ಲ, ಮತ್ತೆ ಎಲ್ಲರ ಹಾದು ಬಂದೇಗಿಂದಾನು ಅಂತ ತಿಳ್ಕೊಂಡು ಅನ್ನೋದಕ್ಕನೆ ಯಾರೋ ಬಂದು ಹೇಳಿದ್ರು, ಅಜರ ಮಡಿವಾಳ ಪೊಳ ಕುಂತು ಉಣ್ಣಾಕತ್ತಾನ್ರಿ ಮಠದಾಗ ಅಂದ್ರು. ಪ್ರಭುಸ್ವಾಮಿಗಳಂದ್ರು, ನಾಗಮ್ಮಗ ಹೆಂಗ ಹಾಕಿ ಬಂದಿದ್ದ ತಂಗಿ ನೀನು, ನಡಿ ನೋಡು ನೊಳಗ ಅಂತಂದ್ರ ಆಶ್ಚರ್ಯ ಹೇಳ್ತೀನಿ. ದೂರದ ಮ್ಯಾಗ ನಿಂತು ನೋಡಿದ್ರೆ ಬರೇ ಮೈಲೆ ಬಂದು ಮಡಿವಾಳಪ್ಪ ದಾಸೋದ ಭವನದಾಗ ಊಟ ಮಾಡಾಕತ್ತಾನ ಮಠದಾಗ. ನಾಗಮ್ಮ ನೀ ಸುಳ್ಳು ಹೇಳಾಕತ್ತಿ ಅಂದ್ರೆ ಇಲ್ಲಿಯಪ್ಪ ನಡ್ರಿ ಅಂತೇಳಿ ಮನೆಗೆ ಕರ್ಕೊಂಡು ಹೋದ್ರ ಹಾಕಿದ ಕೀಲಿ ಹಾಕಿದಂಗ ಐತಿ. ವಿಚಿತ್ರ ಅಂದ್ರೆ ಬಾಕ್ಲಾ ತೆಗೆದಿಲ್ಲ, ಹಾಕಿದಕ್ಕೆ ತಾಯಿನೂ ಅಲ್ಲಿ ಅದಾಳ. ಮಡಿವಾಳಪ್ಪ ಬಂದು ಮಠದಾಗ ಕುಂತು ಊಟ ಮಾಡ್ತಾನಂದ್ರೆ ಎಂಥ ಶಕ್ತಿ ಇರಬೇಕು ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಒಬ್ಬ ಯೋಗಿನ, ಒಬ್ಬ ಮಹಾತ್ಮನನ್ನ ಕೇವಲ 4 ಗಾಡಿ ಮಧ್ಯದೊಳಗೆ ಬಂಧಿಸಿಡಕ್ಕಾಗಂಗಿಲ್ಲ. ಸಾಮಾನ್ಯದವರ ಮಾತೇನು? ಒಬ್ಬ ಮಹಾತ್ಮನನ್ನ, ಒಬ್ಬ ಯೋಗಿಯನ್ನ, ಒಬ್ಬ ಶರಣನನ್ನ ಎಲ್ಲರ 4 ಗಾಡಿ ಮಧ್ಯದೊಳಗೆ ನಾವು ಬಂಧಿಸಿಡ್ತೀವಿ ಅಂತಂದ್ರೆ ಅದು ಸಾಮಾನ್ಯದ ಮಾತಲ್ಲ. ಮಹಾಮಹಿಮರ ಶರಣರ ಲೀಲೆ ನರರೇನು ಬಲ್ಲರು ಅಂತ ಬರೀತಾರ. ಮನುಷ್ಯರಿಗೆ ಏನು ಗೊತ್ತಾಗಬೇಕು ಅವ್ರ ಲೀಲಾ? ಶರಣರು ನಡೆದಿದ್ದ ಹಾದಿ, ಮಾಡಿದ್ದೇ ಮಾರ್ಗ, ಅವ್ರು ಏನು ನಡೀತಾರ ಈ ಜಗತ್ತಿನೊಳಗೆ ಇತಿಹಾಸಗಳಾಗ್ಯಾವ ಅಂತಕ್ಕಂಥದ್ದನ್ನು ನಾವು ಯಾರು ಕೂಡ ಮರಿಬಾರದು. ಯಾವ ಈ ಘಟನೆ ಕೇವಲ ಒಂದು ಘಟನೆ ಅಲ್ಲ. ಮಡಿವಾಳಪ್ಪನವರು ಬಾಲ್ಯಾವಸ್ಥೆಯೊಳಗನೆ ಇಂಥವು 5-6 ಪವಾಡಗಳನ್ನು ಮಾಡ್ತಾರ. ಮಾಡಿದ ಬಳಿಕ ಪ್ರಭುಸ್ವಾಮಿಗಳು ಏನಂದ್ರು, ನಾಗಮ್ಮ ಮತ್ತು ಹುಡುಗ ಮಡಿವಾಳಪ್ಪ 8 ವರ್ಷದವಾದ, ಮತ್ತು ಅವನಿಗೆ ವಿದ್ಯಾಭ್ಯಾಸ ಬೇಕಲ್ಲ, ಅದಕ್ಕೆ ನಾವು ಎಲ್ಲರೂ ಕೂಡಿ ಅವನನ್ನು ವಿದ್ಯಾಕ್ಕೆ ಹಾಕೋನು ಅಂತ ತಿಳ್ಕೊಂಡು ಕಿತ್ತೂರು ಸಂಸ್ಥಾನದೊಳಗ ಹಾನಗಲ್ಲಿನಿಂದ ಬಂದಿರತಕ್ಕಂಥ ಚನ್ನಬಸವ ಶಾಸ್ತ್ರಿಗಳನ್ನವರು ಪಾಠ ಮಾಡ್ತಿದ್ರು. ನೋಡ್ರಿ, ಈಗೆಲ್ಲ ಕಂಡಪಟ್ಟಿ ಸಾಲಿ ಹಿಂಗೆಲ್ಲ ಆಗ್ಯಾವ. ಅವಾಗೆಲ್ಲ ಹಿಂದೆ ಸಾಲಿಗಳು ಇದ್ದಿದ್ದಿಲ್ಲ. ಎಲ್ಲೋ ಒಬ್ರು ತಿಳಿದವರು ಹೇಳ್ತಿದ್ರು, ಸುತ್ತಮುತ್ತ 5-6 ಹಳ್ಳಿ ಹುಡುಗರು ಬಂದು ಅಲ್ಲಿ ಪಾಠ ಕಲಿತಿದ್ರು. ಅಂಥ ಪರಿಸ್ಥಿತಿ ಇತ್ತು ಅವತ್ತಿನ ಕಾಲಘಟ್ಟದೊಳಗೆ. ಈಗೆಲ್ಲ ಈಗ ಹಂಗಿಲ್ಲ. ಈಗ ಏನಾಗ್ಯಾಕತ್ತಾವ ಅಂತಂದ್ರೆ ಸಾಲಿ ಅನ್ನೋದನ್ನೇ ಬಹಳ ಮುಖ್ಯ, ವಿದ್ಯಾ ಅನ್ನೋದನ್ನೇ ಬಹಳ ಮುಖ್ಯ. ವಿದ್ಯಾನ ಬಿಟ್ಟರೆ ಜಗತ್ತಿನೊಳಗೆ ಏನೂ ಇಲ್ಲ. ಇವತ್ತು ಎಷ್ಟೋ ಮಂದಿ ಸಿಟಿಗಳದಾಗ ಹುಡುಗರು ಸಾಲಿ ಸಂಬಂಧಿ ಮನೆ ಮಾಡಾಕತ್ತಾವ. ಇವತ್ತು ಗುಡ್ಡೆವಾಡಿ ಅಂತ ಬಂದಿದ್ರು, ಒಂದಿಷ್ಟು ಮಂದಿ ಭೇಟಿಯಾಗಕ್ಕೆ ಬಂದಿದ್ರು. ಅವ್ರು ಹೇಳಿದ್ರು, ಎಲ್ಲಿ ಗುಡ್ಡೆವಾಡಿಯಿಂದ ಉಸ್ಮಾನಾಬಾದಕ್ಕೆ ಸಾಲಿಗೆ ಹಾಕ್ಯಾರಂತ ಮಕ್ಕಳನ್ನು. ಉಸ್ಮಾನಾಬಾದಕ್ಕೆ ಸಾಲಿಗೆ ಹಾಕ್ಯಾರಂತ. ತಿಂಗಳಿಗೊಮ್ಮೆ ಹೋಗಿ ನೋಡ್ಕೊಂಡು ಬರ್ತಾರಂತ. ಇವತ್ತು ಹೋಗಿ ಅವ್ರು ಬರೋ ಮುಂದಾಗ ಬಂದಿದ್ರು. ನಾ ಅಂದ್ಯ, ನೋಡ್ರಿ 100-200 ಕಿಲೋಮೀಟರ್ ದೂರದೊಳಗೆ ಹಾಸ್ಟೆಲ್ದೊಳಗೆ ಮಕ್ಕಳನ್ನು ಇಟ್ಟು ಓದಿಸುವಂಥ ಪರಿಸ್ಥಿತಿ ಬರಾಕತ್ತಾವ. ಇಷ್ಟೆಲ್ಲ ವ್ಯವಸ್ಥೆಗಳಿದ್ರು ಕೂಡ ಅವತ್ತಿನ ಕಾಲಘಟ್ಟ ಹೆಂಗಿತ್ತು ಅಂತ ಕೇಳಿದ್ರ, ಕಿತ್ತೂರು ಸಂಸ್ಥಾನಕ್ಕನೆ ಒಬ್ಬರೇ ಪಾಠ ಮಾಡೋರು. ಹಾನಗಲ್ನಿಂದ ಬಂದಿರತಕ್ಕಂಥ ವೆಂಗಿ ಚನ್ನಬಸವ ಶಾಸ್ತ್ರಿಗಳನ್ನವರು ಒಬ್ಬರೇ ಪಾಠ ಮಾಡೋರು. ಅವ್ರ ಬಳಿ ಬಂದು ಪಾಠಕ್ಕೆ ಮಡಿವಾಳಪ್ಪನನ್ನು ಬಿಟ್ಟರು. ನೋಡ್ರಿ, 1793 ಜನಿಸಿದಂಥ ಮಡಿವಾಳಪ್ಪನವರನ್ನು 1803 ಅವ್ರನ್ನ ತಂದು ವಿದ್ಯಾಭ್ಯಾಸಕ್ಕೆ ಹಾಕಿದೊಳಗ ಮಹಾತ್ಮರಿಗೆ ಏನು ವಿದ್ಯಾ ಮಾಡೋದು, ಏನು ಕಲಿಸೋದು ಅಂತವ್ರಿಗೆ? ಲೌಕಿಕ ವಿದ್ಯಾ ಬ್ಯಾರೆ. ನೋಡ್ರಿ, ಸಾಲಿಯೊಳಗೆ ಕಲಿಸುವಂಥ ವಿದ್ಯೆ ಬರೇ ಹಣ ಮಾಡಾಕ ಹೆಂಗ ಬದುಕಬೇಕು, ಏನು ಮಾಡ್ಬೇಕು ಅನ್ನೋದನ್ನು ಕಲಿಸಿದ್ರ ಮನುಷ್ಯನಿಗೆ ಜೀವನದೊಳಗೆ ಹೆಂಗ ಬದುಕಬೇಕಂತ ಅನ್ನೋದನ್ನು ಕಲಿಸುವಂಥದ್ದು ಇಂಥ ಮಠಮಾನ್ಯಗಳು ಮಾತ್ರ, ಇಂಥ ಆಧ್ಯಾತ್ಮ ಮಾತ್ರ. ಈ ಜಗತ್ತಿನೊಳಗೆ ಯಾರು ಕಲಿಸಂಗಿಲ್ಲ. ಸಾಲಿ ಕಲ್ತು ಎಲ್ಲ ಬದುಕು ಮಾಡಾಕ ಯೋಗ್ಯರು ಅಂತ ಹೇಳಾಕತ್ತಿಲ್ಲ. ಬದುಕಾಕ ವಿದ್ಯಾ ಬೇಕು.
ಆದ್ರೆ ಬದುಕು ಹೆಂಗೆ ಮಾಡಬೇಕನ್ನೋದನ್ನು ಹೇಳಿಕೊಡು ಯಾವುವು ಅಂತಂದ್ರೆ ಇಂಥ ಪುರಾಣ ಪ್ರವಚನ, ಇಂಥ ಪರಮ ಪೂಜ್ಯರ ಆಶೀರ್ವಾದ, ಇಂಥ ಮಠಮಾನ್ಯಗಳು ಧರ್ಮದ ಚಿಂತನೆಗಳು ಹೆಂಗೆ ಬದುಕಬೇಕನ್ನೋದನ್ನು ಹೇಳ್ತಾವ. ಹಾನಗಲ್ಲದ ಚನ್ನಬಸವ ಶಾಸ್ತ್ರಿಗಳ ಬಲ್ಲಿ ಮಡಿವಾಳಪ್ಪನ ತಂದು ಅಭ್ಯಾಸಕ್ಕೆ ಬಿಟ್ಟರು. ಎಂಥ ಅಭ್ಯಾಸ ಮಾಡ್ತಿದ್ದ ಮಡಿವಾಳಪ್ಪ ಅಂತಂದ್ರ, ಒಂದು ಸಲ ಗುರುಗಳು ಹೇಳಿದ್ರು ಅಂತಂದ್ರೆ ಅವನ ತಲೆಯೊಳಗೆ ಅಚ್ಚೊಳದಂಗ. ವಿಚಿತ್ರ ಅಂತಂದ್ರ ಅದೇ ಕಿತ್ತೂರು ಸಂಸ್ಥಾನದ ರಾಜದೊರೆಯಾಗಿರ್ತಕ್ಕಂಥ ಮಲ್ಲ ಸರ್ಜನನ 2 ಮಕ್ಕಳು ಸಹಿತ ಅದೇ ಪಾಠಶಾಲೆಯೊಳಗೆ ಮಡಿವಾಳಪ್ಪನ ಜೊತೆಗೆ ವಿದ್ಯಾಭ್ಯಾಸಕ್ಕೆ ಬರ್ತಾರ. ನೋಡ್ರಿ, ಮಡಿವಾಳಪ್ಪನನ್ನ ಎಂಥ ಅದ್ಭುತವಾಗಿ ವಿದ್ಯಾ ಕೊಡ್ತಾರಂತಂದ್ರೆ ಸಾಮಾನ್ಯದವ್ರ ಜೊತೆಗೆ ವಿದ್ಯೆ ಹೇಳಕ್ ಕುಂದ್ರಿಸ್ಲಿಲ್ಲ. ರಾಜಮನೆತನದ ಯುವರಾಜ ಕುಮಾರರ ಜೊತೆಗೆ ಕುಂತು ವಿದ್ಯೆಯನ್ನು ಹೇಳಿಸ್ತಾರ. ವಿಚಿತ್ರ ಏನು ಅಂತಂದ್ರ ಮಡಿವಾಳಪ್ಪನಿಗಿದ್ದಂಥ ಜ್ಞಾಪಕ ಶಕ್ತಿ ರಾಜಮನೆತನದ ಕುಡಿಗಳಿಗಿದ್ದಿದ್ದಿಲ್ಲ. ಯಾಕಂದ್ರ ಇವೊಬ್ಬ ಯೋಗಿ, ಲೀಲಾ ಪುರುಷ, ಹೇಳಿದ್ರೆ ಸಾಕು ಅವನಿಗೆ ಅರ್ಥ ಆಗ್ತಿತ್ತು. ಮುಂದೆ ಏನಾಗತೈತಿ ಅನ್ನುವಂಥ ವಿಚಾರವನ್ನ ನಾಳೆ ದಿವಸ ನಾವು ನೀವುಗಳೆಲ್ಲ ಅರ್ಥ ಮಾಡಿಕೊಳ್ಳೋಣ ಅನ್ನುವಂಥ ಮಾತನ್ನ ಈ ಸಂದರ್ಭದೊಳಗೆ ತಿಳಿಸಿ ಸಾಗಿ ಬಂದಿರತಕ್ಕಂಥ ಮಹಾಪುರಾಣ ನಿಮಗೆ ಮನ್ನಿಯಿಂದ ಹೇಳಾಕತ್ತೀನಿ ತಾಯಿ. ಅಂದ್ರೆ ಅಜ್ಜವರು ಪರಮ ಪೂಜ್ಯರು ಅಪ್ಪಣೆ ಮಾಡ್ಯಾರ, ಸರಿಯಾಗಿ 7 ಗಂಟೆಗೆ ಸಂಗೀತಗಾರರು ಬರ್ತಾರ, 7:15 ಪ್ರವಚನ ಪ್ರಾರಂಭ ಆಗ್ತದ, 9 ಗಂಟೆವರೆಗೆ ಪ್ರವಚನ ಸಾಗಿ ಬರ್ತೈತಿ ಅನ್ನುವಂಥ ಮಾತನ್ನ ತಮ್ಮಗಳಿಗೆ ತಿಳಿಸಿ ಇಲ್ಲಿವರೆಗೆ ಪ್ರವಚನ ಮಾಡಿದಂಥ ನನಗೂ